ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 710 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 16 ಮತ್ತು 17 ಜೂನ್ 2024. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಗುಜರಾತ್ನ ಭುಜ್ನಲ್ಲಿರುವ ಯಾವ ವಸ್ತು ಸಂಗ್ರಹಾಲಯವು ಇತ್ತೀಚೆಗೆ ವಿಶ್ವದ 7 ಅತ್ಯಂತ ಸುಂದರವಾದ ವಸ್ತು ಸಂಗ್ರಹಾಲಯಗಳಲ್ಲಿ ಒಂದಾಗಿದೆ? ಸೊ ವಿಚ್ ಮ್ಯೂಸಿಯಂ ಇನ್ ಭುಜ್, ಗುಜರಾತ್ ವಾಸ್ ರೀಸೆಂಟ್ಲಿ ರೆಕಗ್ನೈಸ್ಡ್ ಆಸ್ ದಿ ಒನ್ ಆಫ್ ದಿ ವರ್ಲ್ಡ್ಸ್ 7 ಮೋಸ್ಟ್ ಬ್ಯೂಟಿಫುಲ್ ಮ್ಯೂಸಿಯಂ. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥ ಕಾನ್ಸೆಪ್ಟ್ ಏನು ಅಂದರೆ, ಪ್ರಪಂಚದಲ್ಲಿರ್ತಕ್ಕಂಥ 7 ಅತ್ಯಂತ ಸುಂದರವಾಗಿರ್ತಕ್ಕಂಥ ವಸ್ತು ಸಂಗ್ರಹಾಲಯಗಳಲ್ಲಿ ನಮ್ಮ ಭಾರತ ದೇಶದ ಗುಜರಾತ್ನ ಕಚ್ನಲ್ಲಿರ್ತಕ್ಕಂಥ ಒಂದು ಮ್ಯೂಸಿಯಮನ್ನು ಆಯ್ಕೆ ಮಾಡಲಾಗಿರುತ್ತೆ. ಸೊ ಆ ಒಂದು ಮ್ಯೂಸಿಯಂನ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಮೃತಿ 1 ಭೂಕಂಪ ಸ್ಮಾರಕ ವಸ್ತು ಸಂಗ್ರಹಾಲಯ ಅಥವಾ ಸ್ಮೃತಿ 1 ಅರ್ತ್ ಕ್ವೇಕ್ ಮೆಮೋರಿಯಲ್ ಮ್ಯೂಸಿಯಂ ಅಂತ ಕರೀತೇವೆ. ಸೊ ಈ ಒಂದು ಮ್ಯೂಸಿಯಂ ಈಗ ಯುನೆಸ್ಕೋ ವತಿಯಿಂದ ಪ್ರಪಂಚದ 7 ಅತ್ಯಂತ ಸುಂದರವಾಗಿರ್ತಕ್ಕಂಥ ವಸ್ತು ಸಂಗ್ರಹಾಲಯಗಳ ಪಟ್ಟಿಗೆ ಸೇರಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಆ ಮ್ಯೂಸಿಯಂ ಅನ್ನ ಚಿತ್ರವನ್ನ ನೀವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಒಂದು ಬೆಟ್ಟ ಗುಡ್ಡಗಳ ಪ್ರದೇಶಗಳಲ್ಲಿ ಈ ಒಂದು ಮ್ಯೂಸಿಯಂ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದು ಏನನ್ನ ಸಿಂಬಲೈಸ್ ಮಾಡುತ್ತೆ ಅಥವಾ ಸಂಕೇತ ಮಾಡುತ್ತೆ ಅಂದ್ರೆ, ಸೊ 2001ರಲ್ಲಿ ಕಚ್ನಲ್ಲಿ ಭೂಕಂಪವಾಗಿರುತ್ತೆ. ಸೊ ಅಲ್ಲಿ ನಿಧನ ಹೊಂದಿರತಕ್ಕಂಥ ವ್ಯಕ್ತಿಗಳನ್ನ ಗೌರವ ಸೂಚಿಸಲಿಕ್ಕೆ ಮಾಡಿರ್ತಕ್ಕಂಥ ಒಂದು ವಸ್ತು ಸಂಗ್ರಹಾಲಯವಾಗಿರುತ್ತೆ. ಸೊ ಈ ಒಂದು ವಸ್ತು ಸಂಗ್ರಹಾಲಯದಲ್ಲಿ ದೇರ್ ಇಸ್ ಒನ್ ಮೋರ್ ಸ್ಪೆಷಾಲಿಟಿ. ಅದೇನು ಅಂದರೆ, ಈ ಒಂದು ಸೌರ ಫಲಕಗಳನ್ನು ನೀವು ನೋಡ್ಬೋದಾಗಿರುತ್ತೆ. ಸೊ ಇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗೂ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೂ ಕೂಡ ಸೊ ಇದೊಂದು ಉತ್ತಮವಾಗಿರ್ತಕ್ಕಂಥ ಉದಾಹರಣೆ ಆಗಿರ್ತಕ್ಕಂಥ ಒಂದು ಕಟ್ಟಡವಾಗಿರುತ್ತೆ. ಸೊ ಕಟ್ಟಡದ ಹೆಸರನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದನ್ನು ನಾವು ಸ್ಮೃತಿ 1 ಅರ್ತ್ ಕ್ವೇಕ್ ಮೆಮೋರಿಯಲ್ ಮ್ಯೂಸಿಯಂ ಅಂತ ಕರೀತೇವೆ. ಸೊ ಇದಿರ್ತಕ್ಕಂಥದ್ದು ಗುಜರಾತ್ನ ಭುಜ್ನಲ್ಲಿರ್ತಕ್ಕಂಥ ಒಂದು ಮ್ಯೂಸಿಯಂ ಆಗಿರುತ್ತೆ. ಸೊ ಈ ಒಂದು ಮ್ಯೂಸಿಯಂ ಅನ್ನ ಸೊ ಇಟ್ ಇಸ್ ಬೀನ್ ನೌ ಲಿಸ್ಟೆಡ್ ಆಸ್ ಒನ್ ಆಫ್ ದಿ ವರ್ಲ್ಡ್ಸ್ 7 ಮೋಸ್ಟ್ ಬ್ಯೂಟಿಫುಲ್ ಮ್ಯೂಸಿಯಮ್ಸ್. ಅಂದರೆ ಪ್ರಪಂಚದಲ್ಲಿರ್ತಕ್ಕಂಥ 7 ಸುಂದರವಾಗಿರ್ತಕ್ಕಂಥ ವಸ್ತು ಸಂಗ್ರಹಾಲಯಗಳಲ್ಲಿ ಇದು ಕೂಡ ಒಂದು ಅಂತ ಪಟ್ಟಿ ಮಾಡಲಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಅವಾರ್ಡ್ ಅನ್ನ ಏನಂತ ಕರೀತಾರೆ ಅಂದ್ರೆ, ಪ್ರಿಕ್ಸ್ ವರ್ಸಟೈಲಿಸ್ ಅವಾರ್ಡ್ ಅಂತ ಕರೀತೇವೆ. ಸೊ ಇದನ್ನ ವಾರ್ಷಿಕವಾಗಿ ನೀಡಲಾಗುತ್ತೆ. ಅಂದ್ರೆ ಇಟ್ ಇಸ್ ಪ್ರೆಸೆಂಟೆಡ್ ಆನ್ಯುಯಲಿ ಅಂಡ್ ಇಟ್ ಈಸ್ ಪ್ರೆಸೆಂಟೆಡ್ ಬೈ ಯುನೆಸ್ಕೋ. ಸೊ ಯುನೆಸ್ಕೋ ವತಿಯಿಂದ ಕೊಡ್ತಕ್ಕಂಥ ಒಂದು ರೆಕಗ್ನಿಷನ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ರೆಕಗ್ನಿಷನ್ ನ ಒಂದು ಸಿಗ್ನಿಫಿಕೆನ್ಸ್ ಅಥವಾ ಪ್ರಾಮುಖ್ಯತೆ ಏನು ಅಂದ್ರೆ, ಇಟ್ ಇಸ್ ದಿ ಫಸ್ಟ್ ಇಂಡಿಯನ್ ಮ್ಯೂಸಿಯಂ ಟು ರಿಸೀವ್ ಸಚ್ ಪ್ರೆಸ್ಟೀಜಿಯಸ್ ಇಂಟರ್ನ್ಯಾಷನಲ್ ಹಾನರ್. ಅಂದ್ರೆ ಈ ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮನ್ನಣೆಯನ್ನ ಪಡೆದಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ವಸ್ತು ಸಂಗ್ರಹಾಲಯವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಫಾರ್ 2 ರೀಸನ್ಸ್ ಏನು ಅಂದ್ರೆ, ಲೋಕಲ್ ಕಲ್ಚರ್ ಅಂದ್ರೆ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಸಂಸ್ಕೃತಿ. ಸೊ ಅದಾದ್ಮೇಲೆ ಸಸ್ಟೈನಬಲ್ ಪ್ರಾಕ್ಟೀಸಸ್, ಆಸ್ ಐ ಟೋಲ್ಡ್ ಯು ಬಿಫೋರ್. ಸೊ ನಾವು ಸೌರ ಫಲಕಗಳನ್ನ ಬಳಕೆ ಮಾಡ್ತಾ ಇರೋದ್ರಿಂದ ಆ ಸುಸ್ಥಿರ ಗುರಿಗಳಿಗೂ ಕೂಡ ಒಂದು ಉದಾಹರಣೆ ಆಗಿರ್ತಕ್ಕಂಥ ಒಂದು ಕಟ್ಟಡ ಇದಾಗಿರುತ್ತೆ. ಸೊ ಈ ಒಂದು ಕಟ್ಟಡವನ್ನ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದು ಯಾವ ವರ್ಷದಲ್ಲಿ ಅಂದ್ರೆ 2022ರಲ್ಲಿ ಅಂದ್ರೆ 2022 ಅಲ್ಲಿ ಇದನ್ನ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಈ ಒಂದು ಇನಾಗ್ರೇಟ್ ಆಗಿರ್ತಕ್ಕಂಥ ಬಿಲ್ಡಿಂಗ್ ಏನಿರುತ್ತೆ, ಇಟ್ ಶೋಸ್ ರೆಸಿಲಿಯನ್ಸ್ ಅಂಡ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಗುಜರಾತ್. ಅಂದ್ರೆ ಯಾವುದೇ ಒಂದು ಅರ್ತ್ ಕ್ವೇಕ್ ಆದಾಗ ಅಲ್ಲಿರ್ತಕ್ಕಂಥ ಎಂಟೈರ್ ಜಿಯೋಗ್ರಫಿ, ಅಲ್ಲಿರ್ತಕ್ಕಂಥ ಜನರ ಜೀವನ ಎಲ್ಲ ಅಸ್ತವ್ಯಸ್ತವಾಗಿರುತ್ತೆ. ಸೊ ನೌ ದೇ ಹ್ಯಾವ್ ಟ್ರೈಡ್ ಟು ಬ್ರಿಂಗ್ ಇಟ್ ಬ್ಯಾಕ್. ಅಂದ್ರೆ ಅದನ್ನ ಪುನರ್ಸ್ಥಾಪನೆ ಮಾಡಲಿಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಉದಾಹರಣೆ ಆಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ 2001ನಲ್ಲಿ ಅರ್ತ್ ಕ್ವೇಕ್ ಅನ್ನ ನಾವು ನೋಡಿರ್ತೇವೆ. ಸೊ ಅದಾದ್ಮೇಲೆ ಈ ಒಂದು ಕಟ್ಟಡದ ಡಿಸೈನ್ ಅಥವಾ ಅದರ ವೈಶಿಷ್ಟ್ಯಗಳು ಅಥವಾ ಫೀಚರ್ಸ್ ಅನ್ನ ನಾವು ನೋಡೋದಾದ್ರೆ, ಸೊ ಇದು ಯಾವ ಬೆಟ್ಟಗಳ ಮೇಲೆ ಇದನ್ನ ಡೆವಲಪ್ ಮಾಡಿರ್ತಾರೆ ಅಂದ್ರೆ, ಬುಜಿಯೋ ಹಿಲ್ಸ್ ಅಥವಾ ಬುಜಿಯೋ ಬೆಟ್ಟಗಳು ಅಂತ ಕರೀತೇವೆ. ಸೊ ಈ ಬೆಟ್ಟಗಳ ಟೋಟಲ್ ಅಥವಾ ಈ ಒಂದು ಏರಿಯಾ ಟೋಟಲ್ ಎಷ್ಟು ಎಕರೆ ಸ್ಪ್ರೆಡ್ ಆಗಿರುತ್ತೆ ಅಂದ್ರೆ 470 ಏಕರ್ಸ್ ಅಷ್ಟು ಪ್ರದೇಶದಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಒಂದು ಮ್ಯೂಸಿಯಂ ಆಗಿರುತ್ತೆ. ಸೊ ಈ ಒಂದು ಮ್ಯೂಸಿಯಂ ಅಲ್ಲಿ ದೇರ್ ಇಸ್ ಒನ್ ಮೋರ್ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಇನ್ನೊಂದು ಎಕ್ಸಾಂಪಲ್ ಇರುತ್ತೆ. ಸೊ ಅದೇನು ಅಂದ್ರೆ, ಇಟ್ ಫೀಚರ್ಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಮಿಯಾವಾಕಿ ಫಾರೆಸ್ಟ್ 5 lakh ಟ್ರೀಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಈ ಒಂದು ಮಿಯಾವಾಕಿ ಕಾನ್ಸೆಪ್ಟ್ ನಲ್ಲಿ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಅರಣ್ಯವನ್ನ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸರಿಸುಮಾರು 5 ಲಕ್ಷದಷ್ಟು ಈ ಒಂದು ಮಿಯಾವಾಕಿ ಕಾನ್ಸೆಪ್ಟ್ ನಲ್ಲಿ ಮರಗಳನ್ನ ನೆಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಮ್ಯೂಸಿಯಂ ಅಲ್ಲಿ ನಾವು ಪ್ರಮುಖವಾಗಿ ಏನನ್ನ ನೋಡಬಹುದಾಗಿರುತ್ತೆ ಅಂದ್ರೆ, 12,932 ವಿಕ್ಟಿಮ್ಸ್ ಆಫ್ ಅರ್ತ್ ಕ್ವೇಕ್. ಅಂದ್ರೆ ಈ ಒಂದು ಭೂಕಂಪದಲ್ಲಿ ನಿಧನರಾಗಿರ್ತಕ್ಕಂಥ 12,932 ಸಂತ್ರಸ್ತರಿಗೆ ಅವರ ಹೆಸರುಗಳನ್ನ ಒಂದು ಫಲಕಗಳ ಮೇಲೆ ಕೆತ್ತಿರ್ತಕ್ಕಂಥ ಒಂದು ವಸ್ತು ಸಂಗ್ರಹಾಲಯವನ್ನ ನಾವು ಈ ಒಂದು ಪ್ರದೇಶದಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ
ಇದರ ಈ ಒಂದು ಪ್ರದೇಶದಲ್ಲಿ ಇನ್ನೊಂದು ಸಿಗ್ನಿಫಿಕೆನ್ಸ್ ಕೂಡ ಇದೆ. ಸೊ ಈ ಕಾಂಪ್ಲೆಕ್ಸ್ ಏನಿದೆ, ಇಟ್ ರೆಸ್ಟೋರ್ಡ್ 300 year old ಫೋರ್ಟ್, ಅಂದ್ರೆ 300 ವರ್ಷ ಹಳೆಯದಾಗಿರ್ತಕ್ಕಂಥ ಕೋಟೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಮ್ಯೂಸಿಯಂ ಆಗಿರುತ್ತೆ. ಅದನ್ನ ರಿಸ್ಟೋರ್ ಮಾಡಿರ್ತಕ್ಕಂಥ ಉದಾಹರಣೆಯಾಗಿ ಸೊ ಈ ಒಂದು ವಸ್ತು ಸಂಗ್ರಹಾಲಯವನ್ನ ನಾವು ತೆಗೆದುಕೊಳ್ಬೋದಾಗಿರುತ್ತೆ. ಸೊ ಸೋಲಾರ್ ಪವರ್ ಯೂಸ್ ಮಾಡ್ತಾ ಇರೋದ್ರಿಂದ ಮತ್ತೆ ಅಲ್ಲಿ ಮಿಯಾವಾಕಿ ಫಾರೆಸ್ಟ್ ಅನ್ನ ಹೊಂದಿರೋದ್ರಿಂದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗೆ ಮತ್ತೆ ಸೊ ಅಲ್ಲಿರ್ತಕ್ಕಂಥ ಎನರ್ಜಿ ನೀಡ್ಸ್ಗೆ ಅವರು ಸೋಲಾರ್ ಎನರ್ಜಿಯನ್ನ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮ್ಯೂಸಿಯಂ ಬಿಲ್ಡಿಂಗ್ ಏನಿರುತ್ತೆ, ದಿ ಡೆಡಿಕೇಟೆಡ್ ಮ್ಯೂಸಿಯಂ ಬಿಲ್ಡಿಂಗ್ ಸ್ಪ್ಯಾನ್ಸ್ 11,500 ಸ್ಕ್ವೇರ್ ಮೀಟರ್ಸ್. ಅಂದ್ರೆ ಆ ಏರಿಯಾವನ್ನ ಹೊರತುಪಡಿಸಿ ಬರೀ ಮ್ಯೂಸಿಯಂ ಎಷ್ಟು ಪ್ರದೇಶದಲ್ಲಿ ಡೆವಲಪ್ ಮಾಡಿರ್ತಾರೆ ಅಂದ್ರೆ 11,500 ಚದರ ಮೀಟರ್ನಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಮ್ಯೂಸಿಯಂ ಆಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದನ್ನ ನಾವು ಪ್ರಿಕ್ಸ್ ವರ್ಸೆಲೀಸ್ ಅವಾರ್ಡ್ ಅಂತ ಕರಿತೇವೆ. ಸೊ ಇದೊಂದು ಆನ್ಯುವಲ್ ಆರ್ಕಿಟೆಕ್ಟ್ ಅಂಡ್ ಡಿಸೈನ್ ಕಾಂಪಿಟೇಷನ್ ಆಗಿರುತ್ತೆ. ಅಂದ್ರೆ ವಾರ್ಷಿಕವಾಗಿ ನಡೆಸ್ತಕ್ಕಂಥ ಈ ಒಂದು ವಾಸ್ತುಶಿಲ್ಪಕ್ಕಾಗಿ ನಡೆಸ್ತಕ್ಕಂಥ ಒಂದು ವಾರ್ಷಿಕ ಸ್ಪರ್ಧೆಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಒಂದು ಕಟ್ಟಡವಾಗಿರುತ್ತೆ. ಸೊ ಈ ಒಂದು ಕಟ್ಟಡವನ್ನ 2024 ವರ್ಷಕ್ಕೆ ಆಯ್ಕೆ ಮಾಡಲಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಕಟ್ಟಡದ ಜೊತೆಗೆ ಬೇರೆ ಬೇರೆ ದೇಶದ ಯಾವ ಯಾವ ಮ್ಯೂಸಿಯಂಗಳು ಸೆಲೆಕ್ಟ್ ಆಗಿದೆ ಅಂತ ನಾವು ನೋಡೋದಾದ್ರೆ, A4 ಆರ್ಟ್ ಮ್ಯೂಸಿಯಂ ಇದು ಚೈನಾಗೆ ಸಂಬಂಧಪಟ್ಟಿದ್ದು, ಗ್ರ್ಯಾಂಡ್ ಈಜಿಪ್ಷಿಯನ್ ಮ್ಯೂಸಿಯಂ ಇದು ಈಜಿಪ್ಟ್ಗೆ ಸಂಬಂಧಿಸಿದ್ದು, ಇದು ನಮ್ಮ ಭಾರತ ದೇಶದ್ದು, ಸಿಮೋಸ್ ಆರ್ಟ್ ಮ್ಯೂಸಿಯಂ ಇದು ಜಪಾನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮ್ಯೂಸಿಯಂ ಆಗಿರುತ್ತೆ, ಪ್ಯಾಲಿಸ್ ಹೆಟ್ ಲೂ ಅಂತ ಕರೀತೇವೆ ಇದು ನೆದರ್ಲ್ಯಾಂಡ್ಗೆ ಸಂಬಂಧಿದ್ದು, ಸೊ ಇದು ಒಮನ್ ಅಕ್ರಾಸ್ ಏಜಸ್ ಅಂತ ಕರೀತೇವೆ ಇದು ಒಮನ್ಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ಪಾಲಿಶ್ ಹಿಸ್ಟ್ರಿ ಮ್ಯೂಸಿಯಂ ಅಂತ ಕರೀತೇವೆ ಇದು ಪೋಲ್ಯಾಂಡ್ಗೆ ಸಂಬಂಧಪಟ್ಟಿದ್ದು. ಸೊ ಇಷ್ಟು ಈ ವರ್ಷ ರೆಕಗ್ನೈಸ್ ಆಗಿರ್ತಕ್ಕಂಥ ವಸ್ತು ಸಂಗ್ರಹಾಲಯಗಳಾಗಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಕರ್ನಾಟಕದಲ್ಲಿ ಮೊದಲ ರೀತಿಯ ಆನೆ ಮೇಲ್ಸೇತುವೆ ಇತ್ತೀಚೆಗೆ ಕಾರ್ಯಾರಂಭ ಮಾಡಿದೆ. ಈ ಮೇಲ್ಸೇತುವೆಯು ಆನೆಗಳನ್ನು ಸುರಕ್ಷಿತವಾಗಿ ದಾಟಲು ಎಲ್ಲಿ ಅನುಕೂಲ ಮಾಡಿಕೊಡಲಾಗುತ್ತದೆ? ಫಸ್ಟ್ ಆಫ್ ಇಟ್ಸ್ kind elephant overpass in Karnataka has recently become operational. Where does this overpass facilitate safe crossing of elephants? ಅಂದ್ರೆ ಇವಾಗ ಒಂದು ದೊಡ್ಡ ಹೆದ್ದಾರಿ ಇರುತ್ತೆ, ಆ ಒಂದು ಹೆದ್ದಾರಿಯ ವಿಸಿನಿಟಿಯಲ್ಲಿ ಏನಾದರೂ ಅರಣ್ಯ ಪ್ರದೇಶ ಇದ್ರೆ ಅಲ್ಲಿ ಆನೆಗಳ ಓಡಾಟಕ್ಕೆ ಕಷ್ಟವಾಗುತ್ತೆ. ಸೊ ಇದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಅಥವಾ ಈ ಒಂದು ಕಷ್ಟವನ್ನ ಕಡಿಮೆ ಮಾಡಲಿಕ್ಕೆ ಸೊ ಒಂದು ಕ್ರಾಸಿಂಗ್ ಅನ್ನ ಡೆವಲಪ್ ಮಾಡಿರ್ತಾರೆ. ಆ ಕ್ರಾಸಿಂಗ್ ಅನ್ನ ಈಗ ಆಪರೇಷನಲ್ ಅಥವಾ ಕಾರ್ಯಾರಂಭ ಮಾಡಿರ್ತಾರೆ. ಸೊ ಅದು ಎಲ್ಲಿ ಇದನ್ನ ಡೆವಲಪ್ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬನ್ಯಾರಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಥವಾ ಬನ್ಯಾರಘಟ್ಟ ನ್ಯಾಷನಲ್ ಪಾರ್ಕ್ ಅಲ್ಲಿ ಡೆವಲಪ್ ಮಾಡಿರ್ತಾರೆ. ಸೊ ಇದು ಕರ್ನಾಟಕದ ಮೊದಲ ರೀತಿಯ ಆನೆ ಮೇಲ್ ಸೇತುವೆ ಆಗಿರುತ್ತೆ. ಸೊ ಇಲ್ಲಿ ನೀವು ಚಿತ್ರದಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿ ಕ್ಯಾನ್ ಸಿ ದ ರೋಡ್ ಹಿಯರ್. ಇಲ್ಲಿ ಆನೆಗಳು ಕ್ರಾಸ್ ಮಾಡಲಿಕ್ಕೆ ಒಂದು ಮೇಲ್ ಸೇತುವೆಯನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಮೇಲ್ ಸೇತುವೆ ಇರುವ ಕಾರಣದಿಂದ ಅವುಗಳು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಹ್ಯೂಮನ್ ಆನಿಮಲ್ ಕಾನ್ಫ್ಲಿಕ್ಟ್ ಅಥವಾ ಸಂಘರ್ಷವನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಬೆಸ್ಟ್ ಉದಾಹರಣೆಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಮೇಲ್ ಸೇತುವೆ ಅಥವಾ ಓವರ್ ಪಾಸ್ ಅನ್ನ ಎಲಿಫೆಂಟ್ಗಳಿಗಾಗಿ ನಮ್ಮ ಕರ್ನಾಟಕದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಸೊ ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಆಗಿರುತ್ತೆ. ಸೊ ಇದನ್ನ ನಾವು ಎಲಿಫೆಂಟ್ ಓವರ್ ಪಾಸ್ ಇನ್ ಕರ್ನಾಟಕ ಅಂತ ಕರಿತೇವೆ. ಸೊ ಏನಕ್ಕೆ ಇದನ್ನ ಡೆವಲಪ್ ಮಾಡಿರ್ತಾರೆ ಅಂದ್ರೆ ಸೇಫ್ ಕ್ರಾಸಿಂಗ್ ಆಫ್ ಜಂಬೋಸ್, ಅಂದ್ರೆ ಆನೆಗಳು ಸುರಕ್ಷಿತವಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸೊ ಕ್ರಾಸ್ ಮಾಡ್ತಕ್ಕಂಥದ್ದು. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು ಬನ್ಯಾರಘಟ್ಟ ನ್ಯಾಷನಲ್ ಪಾರ್ಕ್ ಇಂದ ಸಾವಂದುರ್ಗ ಫಾರೆಸ್ಟ್ ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಮೇಲ್ ಸೇತುವೆಯನ್ನ ಇಲ್ಲಿ ಡೆವಲಪ್ ಮಾಡಿರ್ತಾರೆ. ಸೊ ಇದು ಟೋಟಲ್ 40 ಮೀಟರ್ಸ್ ಇರುತ್ತೆ ವಿಡ್ತ್ ಅಲ್ಲಿ, ಅಂದ್ರೆ ಅಗಲದಲ್ಲಿ 40 ಮೀಟರ್ಸ್ ಇರುತ್ತೆ, 45 ಮೀಟರ್ಸ್ ಇನ್ ಲೆಂತ್ ಅಂದ್ರೆ ಉದ್ದದಲ್ಲಿ 45 ಮೀಟರ್ಸ್ ಇರುತ್ತೆ. ಸೊ ಇದು ಕನಕಪುರ ರೋಡ್ ನ್ಯಾಷನಲ್ ಹೈವೇ 209 ನ ಈ ಒಂದು ಪ್ರದೇಶದಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಓವರ್ ಕ್ರಾಸ್ ಆಗಿರುತ್ತೆ. ಸೊ ಬನ್ಯಾರಘಟ್ಟ ನ್ಯಾಷನಲ್ ಪಾರ್ಕ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇದು ಬಯೋಲಾಜಿಕಲ್ ರಿಸರ್ವ್ ಲೊಕೇಟೆಡ್ ನಿಯರ್ ಬೆಂಗಳೂರು ಕರ್ನಾಟಕ, ಅಂದ್ರೆ ನಮ್ಮ ಬೆಂಗಳೂರು ಕರ್ನಾಟಕದ ಬಳಿ ಅಥವಾ ಸಮೀಪದಲ್ಲಿರ್ತಕ್ಕಂಥ ಜೈವಿಕ ಮೀಸಲು ಪ್ರದೇಶವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ವರ್ಷ 1971 ನಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಇದು 260.51 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿರತಕ್ಕಂಥ ಒಂದು ಫಾರೆಸ್ಟ್ ಆಗಿರುತ್ತೆ. ಸೊ ಇಲ್ಲಿ ಸಾಕಷ್ಟು ಫ್ಲೋರಾ ಮತ್ತು ಫಾನಾವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಇನ್ನೊಂದು ಪ್ರಾಮುಖ್ಯತೆ ಏನು ಅಂದ್ರೆ, ಸೊ ವಿ ಕ್ಯಾನ್ ರೆಕಗ್ನೈಸ್ ದೆಮ್ ಫಾರ್ ಎಫರ್ಟ್ಸ್ ಇನ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಂಡ್ ಎಜುಕೇಶನ್, ಅಂದ್ರೆ ಈ ಒಂದು ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಶಿಕ್ಷಣಕ್ಕಾಗಿ ಅತ್ಯಂತ ಹೆಚ್ಚಿನ ಮಹತ್ವವನ್ನ ಹೊಂದಿರತಕ್ಕಂಥ ಒಂದು ಫಾರೆಸ್ಟ್ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಯಾವ ಬರಹಗಾರರು ತಮ್ಮ
ಹೋಮ್ಲೆಸ್ ಗ್ರೋಯಿಂಗ್ ಆಫ್ ಲೆಸ್ಬಿಯನ್ ಅಂಡ್ ಡಿಸ್ಲೆಕ್ಸಿಕ್ ಇನ್ ಇಂಡಿಯಾ ಎಂಬ ತಮ್ಮ ಆತ್ಮಚರಿತ್ರೆಗಾಗಿ ಯುವ ಪುರಸ್ಕಾರ 2024 ಗೆದ್ದಿದ್ದಾರೆ. ಸೊ ವಿಚ್ ರೈಟರ್ ಒನ್ ದಿ ಯುವ ಪುರಸ್ಕಾರ 2024 ಫಾರ್ ದೇರ್ ಮೆಮೋರ್ ಟೈಟಲ್ಡ್ ಹೋಮ್ಲೆಸ್ ಗ್ರೋಯಿಂಗ್ ಅಪ್ ಲೆಸ್ಬಿಯನ್ ಅಂಡ್ ಡಿಸ್ಲೆಕ್ಸಿಕ್ ಇನ್ ಇಂಡಿಯಾ. ಸೊ ಅವ್ರು ಬರೆದಿರ್ತಕ್ಕಂಥ ಒಂದು ಮೆಮೋರ್ ಏನಿರುತ್ತೆ, ಸೊ ಅದಕ್ಕೆ 2024 ಇಸ್ವಿಯಲ್ಲಿ ಯುವ ಪುರಸ್ಕಾರ ಬಂದಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಮೆಮೋರಿಯನ್ನ ಅಥವಾ ಚರಿತ್ರೆಯನ್ನ ಬರೆದಿರ್ತಕ್ಕಂಥವ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೆ ವೈಶಾಲಿ ಅವರು ಬರೆದಿರ್ತಕ್ಕಂಥ ಒಂದು ಆತ್ಮಕಥನವಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಥವಾ ಈ ಒಂದು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನಂದ್ರೆ, ಸಾಹಿತ್ಯ ಅಕಾಡೆಮಿ ವತಿಯಿಂದ ಪ್ರತಿ ವರ್ಷ ಕೊಡ್ತಕ್ಕಂಥ ಅವಾರ್ಡ್ಸ್ಗಳು. ಸೊ ಇದರಲ್ಲಿ 2 ಕ್ಯಾಟಗರಿ ಬರುತ್ತೆ. ಒಂದನ್ನ ಯುವ ಪುರಸ್ಕಾರ ಅಂತ ಕರಿತೇವೆ, ಇನ್ನೊಂದನ್ನ ಬಾಲ ಸಾಹಿತ್ಯ ಪುರಸ್ಕಾರ ಅಂತ ಕರಿತೇವೆ. ಸೊ 2 ಪಟ್ಟಿಗಳು ಅನೌನ್ಸ್ ಆಗಿರುವ ಕಾರಣದಿಂದ ಸೊ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಅವಾರ್ಡ್ಸ್ ಗಳನ್ನ ಕೊಡ್ತಕ್ಕಂಥವ್ರು ಯಾರು ಅಂದ್ರೆ, ಸಾಹಿತ್ಯ ಅಕಾಡೆಮಿ ವತಿಯಿಂದ ಕೊಡ್ತಕ್ಕಂಥ ಅವಾರ್ಡ್ಸ್ ಆಗಿರುತ್ತೆ. ಸೊ 2024 ಪಟ್ಟಿಯನ್ನ ಈಗ ಬಿಡುಗಡೆ ಮಾಡಿರ್ತಾರೆ. ಸೊ ಇದರಲ್ಲಿ ಯುವ ಪುರಸ್ಕಾರ ಎಷ್ಟು ಜನಕ್ಕೆ ಕೊಟ್ಟಿರ್ತಾರೆ ಅಂದ್ರೆ 23 ರೈಟರ್ಸ್ಗೆ ಕೊಟ್ಟಿರ್ತಾರೆ. ಅಂದ್ರೆ 23 ಬರಹಗಾರರಿಗೆ ಕೊಟ್ಟಿರ್ತಾರೆ. ವೇರಿಯಸ್ ಲ್ಯಾಂಗ್ವೇಜಸ್ಗಳು ಅಂದ್ರೆ ಬೇರೆ ಬೇರೆ ಭಾಷೆಗಳಲ್ಲಿ ಬರ್ತಿರ್ತಕ್ಕಂಥ 23 ಲೇಖಕರಿಗೆ ಈ ವರ್ಷ ಯುವ ಪುರಸ್ಕಾರವನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನಾನು ಪ್ರಮುಖವಾಗಿ ವೆರಿ ಇಂಪಾರ್ಟೆಂಟ್ ವರ್ಕ್ಸ್ ಅನ್ನ ಮಾತ್ರ ಡಿಸ್ಕಸ್ ಮಾಡ್ತೀನಿ, ಇನ್ಕ್ಲೂಡಿಂಗ್ ಆರ್ ಕರ್ನಾಟಕ. ಸೊ ಬೇರೆ ಸ್ಟೇಟ್ಸ್ ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ, ಜಸ್ಟ್ ಯು ಕ್ಯಾನ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ಇದರಲ್ಲಿ ಕೆ ವೈಶಾಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದೆ. ಸೊ ಇಂಗ್ಲಿಷ್ ಭಾಷೆಯಲ್ಲಿ ಬರ್ತಿರ್ತಕ್ಕಂಥ ಒಂದು ಮೆಮೋರ್ ಆಗಿರುತ್ತೆ. ಸೊ ಮೆಮೋರ್ನ ಟೈಟಲ್ ಅನ್ನ ನಾನು ಪ್ರಶ್ನೆಯಲ್ಲೇ ಕೊಟ್ಟಿರ್ತೇನೆ. ಅದಾದ್ಮೇಲೆ ಸೊ ಹಿಂದಿ ಭಾಷೆಯಲ್ಲಿ ಬರವಣಿಗೆಗಾಗಿ ಗೌರವ್ ಪಾಂಡೆಗೆ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಸೊ ಅವ್ರು ಬರ್ದಿರ್ತಕ್ಕಂಥ ಒಂದು ಕೃತಿ ಅಥವಾ ಒಂದು ವರ್ಕ್ ಏನು ಅಂದ್ರೆ ಸ್ಮೃತಿಯೋ ಕೆ ಬೀಚ್ ಗಿರಿ ಹೈ ಪೃಥ್ವಿ ಅಂತಕ್ಕಂಥ ಒಂದು ಸಂಕಲನ ಏನಿರುತ್ತೆ. ಸೊ ಅದಕ್ಕೆ ಇವರಿಗೆ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಮತ್ತೆ ನಮ್ಮ ಕನ್ನಡಕ್ಕಾಗಿ, ಸೊ ಕನ್ನಡ ನಮಗೆ ನಮ್ಮ ಎಕ್ಸಾಮ್ಸ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಶ್ರುತಿ ಬಿ ಆರ್ ಅವರಿಗೆ ನೀಡಲಾಗಿರುತ್ತೆ. ಸೊ ಅವ್ರು ಬರ್ದಿರ್ತಕ್ಕಂಥ ಒಂದು ಪೊಯೆಟ್ರಿ ಅಥವಾ ಕವನ ಏನು ಅಂದ್ರೆ ಝೀರೋ ಬ್ಯಾಲೆನ್ಸ್ ಅಂತ ಕರಿತೇವೆ. ಸೊ ಝೀರೋ ಬ್ಯಾಲೆನ್ಸ್ ಅಂತ ಒಂದು ಪೊಯೆಟ್ರಿ ಅಥವಾ ಕವನಕ್ಕಾಗಿ ಸೊ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಮಿಕ್ಕಿದ ಎಲ್ಲ ಪ್ರಶಸ್ತಿಗಳನ್ನ ನಾವಿಲ್ಲಿ ಮೆನ್ಷನ್ ಮಾಡಿರ್ತೇವೆ. ಯು ಕ್ಯಾನ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ಅದಾದ್ಮೇಲೆ ಈ ಒಂದು ಯುವ ಪುರಸ್ಕಾರ್ನಲ್ಲಿ ಏನನ್ನ ಕೊಡ್ತಾರೆ ಅಂದ್ರೆ, ಸೊ ರಿಸೀವ್ ಅ ಕ್ಯಾಸ್ಕೆಟ್ ಕಂಟೈನಿಂಗ್ ಎನ್ಗ್ರೇವ್ಡ್ ಕಾಪರ್ ಪ್ಲೇಟ್ ವಿತ್ 50,000 ಚೆಕ್ ಅನ್ನ ಕೊಡ್ತಾರೆ. ಅಂದ್ರೆ ಒಂದು ತಾಮ್ರದ ಫಲಕದಲ್ಲಿ ಕೆತ್ತಿರ್ತಕ್ಕಂಥದ್ದು, ಅದಾದ್ಮೇಲೆ 50,000 ಚೆಕ್ ಅನ್ನ ಹೊಂದಿರತಕ್ಕಂಥ ಒಂದು ಪುರಸ್ಕಾರವನ್ನ ಇಲ್ಲಿ ನೀಡಲಾಗುತ್ತೆ. ಸೊ ಯುವ ಪುರಸ್ಕಾರ ಆದ್ಮೇಲೆ ಬಾಲ ಸಾಹಿತ್ಯ ಪುರಸ್ಕಾರ ಅಂದ್ರೆ ಮಕ್ಕಳಿಗಾಗಿ ಬರೀತಕ್ಕಂಥ ಒಂದು ಕವನಗಳಿಗೆ ಕೊಡ್ತಕ್ಕಂಥ ಅಥವಾ ಒಂದು ಮೆಮೊರಿಗಳಿಗೆ ಕೊಡ್ತಕ್ಕಂಥ ಒಂದು ಪುರಸ್ಕಾರ ಇದಾಗಿರುತ್ತೆ. ಸೊ ಈ ವರ್ಷ 24 ಅಥವಾ 24 ವಿಜೇತರಿಗೆ ಸೊ ಈ ಒಂದು ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ಇದರಲ್ಲೂ ಕೂಡ ನೋಟಬಲ್ ಅವಾರ್ಡೀಸ್ ಅಂದ್ರೆ ಗಮನಾರ್ಹವಾಗಿ ಈ ಒಂದು ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿರ್ತಕ್ಕಂಥವ್ರು ಯಾರು ಅಂತ ನಾವು ನೋಡೋದಾದ್ರೆ, ಸೊ ನಂದಿನಿ ಸೆನ್ಗುಪ್ತಾ. ಸೊ ಇಂಗ್ಲಿಷ್ ಬರವಣಿಗೆಗಾಗಿ ದ ಬ್ಲೂ ಹಾರ್ಸ್ ಅಂಡ್ ದಿ ಅದರ್ ಅಮೇಜಿಂಗ್ ಆನಿಮಲ್ ಸ್ಟೋರೀಸ್ ಫ್ರಮ್ ಇಂಡಿಯನ್ ಹಿಸ್ಟ್ರಿ. ಸೊ ಈ ಒಂದು ಟೈಟಲ್ಗೆ ಅಂದ್ರೆ ದ ಬ್ಲೂ ಹಾರ್ಸ್ ಅಂಡ್ ಅದರ್ ಅಮೇಜಿಂಗ್ ಆನಿಮಲ್ ಸ್ಟೋರೀಸ್ ಫ್ರಮ್ ಇಂಡಿಯನ್ ಹಿಸ್ಟ್ರಿ. ಸೊ ಈ ಒಂದು ಕಾದಂಬರಿಗೆ ನಂದಿನಿ ಸೆನ್ಗುಪ್ತಾ ಇಂಗ್ಲಿಷ್ ಭಾಷೆಯಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಸೊ ದೇವೇಂದ್ರ ಕುಮಾರ್, ಸೊ ಚಿಲ್ಡ್ರನ್ ಸ್ಟೋರೀಸ್ ಹೆಸರೇನು ಅಂದ್ರೆ 51 ಬಾಲ ಕಹಾನಿಯ. ಸೊ ಈ ಒಂದು ಕಲೆಕ್ಷನ್ ಆಫ್ ಸ್ಟೋರೀಸ್ ಅಂದ್ರೆ 51 ಮಕ್ಕಳ ಕಥೆಗಳ ಒಂದು ಸಂಕಲನವಾಗಿರುತ್ತೆ. ಸೊ ದೇವೇಂದ್ರ ಕುಮಾರ್ ಅವರಿಗೆ ಈ ಒಂದು ದಿ ಕೊಲಾಜ್ ಅಥವಾ ಈ ಒಂದು ಕಲೆಕ್ಷನ್ ಆಫ್ ಸ್ಟೋರೀಸ್ಗೆ ಈ ಒಂದು ಅವಾರ್ಡ್ ಅನ್ನು ನೀಡಲಾಗಿರುತ್ತೆ. ಸೊ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕೃಷ್ಣಮೂರ್ತಿ ಬೆಳ್ಳಿಗೆರೆ ಅವರು ಬರೆದಿರ್ತಕ್ಕಂಥ ಈ ಒಂದು ಚ್ಯೂಮಂತ್ರಯ್ಯನ ಕಥೆಗಳು ಅಂತ ಕರೀತೇವೆ. ಸೊ ಚ್ಯೂಮಂತ್ರಯ್ಯನ ಕಥೆಗಳು ಅಂತ ಕರೀತೇವೆ. ಸೊ ಈ ಒಂದು ಕಥೆಗಳಿಗೆ ಕನ್ನಡ ವಿಭಾಗದಲ್ಲಿ ಸೊ ಈ ಒಂದು ಬಾಲ ಪುರಸ್ಕಾರವನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಅವಾರ್ಡ್ಸ್ ಅನ್ನ ಕೊಟ್ಟಿರ್ತಾರೆ. ಬಟ್ ನಮ್ ಇಂಪಾರ್ಟೆಂಟ್ ಆಗೋದು ಇಂಗ್ಲಿಷ್, ಹಿಂದಿ ಮತ್ತೆ ನಮ್ಮ ಕನ್ನಡ ರಚನೆಗಾಗಿ ಕೊಟ್ಟಿರ್ತಕ್ಕಂಥ ಅವಾರ್ಡ್ಗಳ ಬಗ್ಗೆ ನಮಗೆ ಖಂಡಿತವಾಗಿ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಸೊ WHO ಇತ್ತೀಚೆಗೆ ಹೈದರಾಬಾದ್ ನಲ್ಲಿರ್ತಕ್ಕಂಥ ಯಾವ ಸಂಸ್ಥೆಯನ್ನು ಸಾಂಪ್ರದಾಯಿಕ ಔಷಧ ಸಂಶೋಧನೆಗಾಗಿ ಸಹಯೋಗ ಕೇಂದ್ರವಾಗಿ ಗೊತ್ತುಪಡಿಸಿದೆ? ಸೊ WHO recently designated which institution in Hyderabad as WHO collaborating center for traditional medicine research. ಅಂದ್ರೆ ಈ ಒಂದು ಸಾಂಪ್ರದಾಯಿಕ ಔಷಧಗಳ ಬಗ್ಗೆ ಒಂದು ಅನ್ವೇಷಣೆ ಮಾಡಲಿಕ್ಕೆ ಅಥವಾ ಸಂಶೋಧನೆ ಮಾಡಲಿಕ್ಕೆ ನಮ್ಮ ಭಾರತ ದೇಶದ ಹೈದರಾಬಾದ್ ನಲ್ಲಿರ್ತಕ್ಕಂಥ ಇನ್ನೊಂದು ಸಂಸ್ಥೆಯನ್ನ WHO ತನ್ನ ಪಾರ್ಟ್ನರ್ ಸಂಸ್ಥೆಯಾಗಿ ಆಯ್ಕೆ ಮಾಡಿಕೊಂಡಿದೆ. ಆ ಸಂಸ್ಥೆ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತೀಯ ವೈದ್ಯಕೀಯ ಪರಂಪರೆಯ
ರಾಷ್ಟ್ರೀಯ ಸಂಸ್ಥೆ ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮೆಡಿಕಲ್ ಹೆರಿಟೇಜ್ ಅಂತ ಕರಿತೇವೆ. ಸೊ ಇದನ್ನ ಇನ್ ಶಾರ್ಟ್ NIIMH ಅಂತ ಕರಿತೇವೆ. ಸೊ ಇದು ನಮ್ಮ ಭಾರತ ದೇಶದಿಂದ ಈ ಒಂದು ಟ್ರೆಡಿಷನಲ್ ಮೆಡಿಸಿನ್ ಬಗ್ಗೆ ಒಂದು ರಿಸರ್ಚ್ ಅನ್ನ ಮಾಡಲಿಕ್ಕೆ ಆಯ್ಕೆ ಆಗಿರ್ತಕ್ಕಂಥ ಮೂರನೇ ಸಂಸ್ಥೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. WHO ರೆಕಗ್ನೈಸಸ್ ಥರ್ಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್ ರಿಸರ್ಚ್, ಅಂದ್ರೆ ಸಾಂಪ್ರದಾಯಿಕ ಔಷಧಿಗಳ ಬಗ್ಗೆ ಒಂದು ಅನ್ವೇಷಣೆಯನ್ನ ಮಾಡಲಿಕ್ಕೆ ನಮ್ಮ ಭಾರತ ದೇಶದ ವತಿಯಿಂದ ಮೂರನೇ ಒಂದು ಸಂಸ್ಥೆಯನ್ನ WHO ಆಯ್ಕೆ ಮಾಡಿಕೊಂಡಿರುತ್ತೆ. ಸೊ ಆ ಸಂಸ್ಥೆ ಯಾವುದು, ಅದು ಯಾವ ಸ್ಟೇಟ್ ಅಲ್ಲಿ ಇದೆ ಎಲ್ಲವನ್ನ ನಾನು ಪ್ರಶ್ನೆಯಲ್ಲೇ ಡಿಸ್ಕಸ್ ಮಾಡಿರ್ತೇನೆ. ಸೊ ಈ ಒಂದು ರೆಕಗ್ನಿಷನ್ ಏನಿರುತ್ತೆ, ರೆಕಗ್ನಿಷನ್ ಅನ್ನ ಮಾಡಿರ್ತಕ್ಕಂಥವ್ರು WHO. ಸೊ ಏನಕ್ಕೆ ಅಂದ್ರೆ ಫಂಡಮೆಂಟಲ್ ಅಂಡ್ ಲಿಟ್ರಸಿ ರಿಸರ್ಚ್ ಇನ್ ಟ್ರೆಡಿಷನಲ್ ಮೆಡಿಸಿನ್ಸ್, ಅಂದ್ರೆ ಸಾಂಪ್ರದಾಯಿಕ ಔಷಧಿಗಳಲ್ಲಿ ಮೂಲಭೂತ ಮತ್ತು ಸಾಹಿತ್ಯ ಸಂಶೋಧನೆಗಾಗಿ ಮಾಡಿರ್ತಕ್ಕಂಥ, ಅಂದ್ರೆ ಲಿಟ್ರರಿ ರಿಸರ್ಚ್ ಅನ್ನ ಮಾಡಿರ್ತಕ್ಕಂಥ ಒಂದು ಕೇಂದ್ರವಾಗಿ ಇದನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಆಯ್ಕೆ ಏನಿರುತ್ತೆ, ಸೊ 4 years ವರೆಗೂ ವ್ಯಾಲಿಡ್ ಇರುತ್ತೆ. ಅಂದ್ರೆ 4 ವರ್ಷಗಳ ಕಾಲ ಸತತವಾಗಿ WHO ಕೋಆರ್ಡಿನೇಷನ್ ಅಲ್ಲಿ ಸೊ ಅಲ್ಲಿ ರಿಸರ್ಚ್ ಆಕ್ಟಿವಿಟೀಸ್ ಅನ್ನ ಮಾಡಲಾಗುತ್ತೆ. ಸೊ ಈ ಒಂದು ಎಡಿಷನ್ ಏನಿರುತ್ತೆ, ಸೊ ಇದು 3rd ಪ್ಲೇಸ್ ಆಗಿರುತ್ತೆ. ಇದಕ್ಕಿಂತ ಮುಂಚೆ 2 ಪ್ಲೇಸಸ್ ಈ ರೀತಿಯಾಗಿ ಕೊಲಾಬರೇಷನ್ ಅನ್ನ ಮಾಡ್ಕೊಂಡಿರ್ತಾವೆ. ಹಾಗಿದ್ರೆ ಸೊ ಇದಕ್ಕಿಂತ ಮುಂಚೆ ಕೊಲಾಬರೇಟ್ ಆಗಿರ್ತಕ್ಕಂಥ 2 ಪ್ಲೇಸಸ್ ಯಾವ್ದು ಅಂದ್ರೆ ಇನ್ಸ್ಟಿಟ್ಯೂಟ್ ಫಾರ್ ಟೀಚಿಂಗ್ ಅಂಡ್ ರಿಸರ್ಚ್ ಇನ್ ಆಯುರ್ವೇದ. ಸೊ ಇದು ಜಮ್ನಗರ್, ಅಂದ್ರೆ ಗುಜರಾತ್ನ ಜಮ್ನಗರ್ನಲ್ಲಿರ್ತಕ್ಕಂಥ ಸೊ ಈ ಒಂದು ಇನ್ಸ್ಟಿಟ್ಯೂಟ್ ಫಾರ್ ಟೀಚಿಂಗ್ ಮತ್ತೆ ರಿಸರ್ಚ್ ಇನ್ ಆಯುರ್ವೇದಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಂಸ್ಥೆಯನ್ನ ಇದಕ್ಕಿಂತ ಮುಂಚೆ ಆಯ್ಕೆ ಮಾಡ್ಕೊಂಡಿದ್ರು. ಅದಾದ್ಮೇಲೆ ಮುರಾರ್ಜಿ ದೇಸಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೋಗ, ಸೊ ಇದು ನವದೆಹಲಿಯಲ್ಲಿ ಇರುತ್ತೆ. ಸೊ ಇವೆರಡನ್ನ ಇದಕ್ಕಿಂತ ಮುಂಚೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸಂಸ್ಥೆಗಳಾಗಿರುತ್ತೆ. ಸೊ ಈಗ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ NIIMH ಏನಿರುತ್ತೆ, ಸೊ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1956, 1956ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇಟ್ ಈಸ್ ನೋನ್ ಟು ಬಿ ಪೈನಿಯರ್ ಇನ್ ವೇರಿಯಸ್ ಡಿಜಿಟಲ್ ಇನಿಷಿಯೇಟಿವ್ಸ್ ರಿಲೇಟಿಂಗ್ ಟು ಆಯುಷ್, ಅಂದ್ರೆ ಆಯುಷ್ ಚಿಕಿತ್ಸಾ ಪದ್ಧತಿ ಏನಿರುತ್ತೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿವಿಧ ಡಿಜಿಟಲ್ ಉಪಕ್ರಮಗಳಿಗೆ ಸೊ ಇವರು ಪಯನೀರ್ ಅಥವಾ ಪ್ರಥಮವಾಗಿ ಆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿರ್ತಕ್ಕಂಥ ಒಂದು ಸಂಸ್ಥೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಈಜಿಪ್ಟ್ ಮತ್ತೆ ಬೆಹ್ರನ್ ಯಾವ ದೇಶವನ್ನು Chang'e-7 ಮಿಷನ್ಗಾಗಿ ಅಂತಾರಾಷ್ಟ್ರೀಯ ಪಾಲುದಾರರಾಗಿ ಸೇರಿಕೊಂಡಿವೆ? ಸೊ ಈಜಿಪ್ಟ್ ಅಂಡ್ ಬೆಹ್ರನ್ ಹ್ಯಾವ್ ಜಾಯಿಂಡ್ ವಿಚ್ ಕಂಟ್ರಿ ಆಸ್ ಇಂಟರ್ನ್ಯಾಷನಲ್ ಪಾರ್ಟ್ನರ್ಸ್ ಫಾರ್ ದಿ Chang'e-7 ಮಿಷನ್. Chang'e-7 ಮಿಷನ್ ಇಸ್ ಚೈನಾ ಮಾಡ್ತಾ ಇರ್ತಕ್ಕಂಥ ಒಂದು ಲುನಾರ್ ಎಕ್ಸ್ಪ್ಲೋರೇಷನ್ ಆಗಿರುತ್ತೆ. ಸೊ ಈ ಒಂದು ಎಕ್ಸ್ಪ್ಲೋರೇಷನ್ಗೆ ಈಗ 2 ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇರ್ಕೊಂಡಿರ್ತವೆ. ಸೊ ಒಂದು ಈಜಿಪ್ಟ್ ಆಗಿರುತ್ತೆ, ಇನ್ನೊಂದು ಬೆಹ್ರನ್ ಆಗಿರುತ್ತೆ. ಸೊ ಈ ಒಂದು Chang'e-7 ಅಂತಕ್ಕಂಥದ್ದು ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟಿತ್ತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದು ಚೈನಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಂದ್ರನಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ Chang'e ಸೀರೀಸ್ ಅಥವಾ ಈ ಒಂದು ಸರಣಿ ಏನಿರುತ್ತೆ, ಸೊ ಇದು ಚೈನಾದವರು ಲುನಾರ್ ಎಕ್ಸ್ಪ್ಲೋರೇಷನ್ಗೆ ಮಾಡ್ತಾ ಇರ್ತಕ್ಕಂಥ ಒಂದು ಸರಣಿ ಆಗಿರುತ್ತೆ. ಸೊ ಎಲ್ಲಾ ಸರಣಿಗೆ ಅವರು ಚಾಂಗ್ ಅಂತಾನೆ ಕಾಮನ್ ಆಗಿ ನಾಮಕರಣ ಮಾಡಿರ್ತಾರೆ. ಸೊ ಚಾಂಗ್ 1 ಅಂತಕ್ಕಂಥದ್ದು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು 2007 ಅಲ್ಲಿ, ಚಾಂಗ್ 2 ಬಂದು ಇದನ್ನ 2010 ಅಲ್ಲಿ ಮಾಡಿರ್ತಾರೆ. ಸೊ ಇವೆರಡೂ ಕೂಡ ಆರ್ಬಿಟಿಂಗ್ ಮಾಡ್ಯೂಲ್ಸ್ ಆಗಿರ್ತವೆ. ಸೊ ಚಂದ್ರನ ಸುತ್ತ ಆರ್ಬಿಟ್ ಮಾಡ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ. ಸೊ ಅದಾದ್ಮೇಲೆ Chang'e-3 ಮತ್ತೆ Chang'e-4 ಏನಿರುತ್ತೆ, ಸೊ Chang'e-3 ಅನ್ನ 2013 ಅಲ್ಲಿ, 4 ಅನ್ನ 2018 ಅಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಸೊ ಇದು ಲ್ಯಾಂಡಿಂಗ್ ಮಿಷನ್ಸ್ ಅನ್ನ ಮಾಡಿರ್ತಾರೆ, ಅಂದ್ರೆ ಚಂದ್ರನ ಮೇಲೆ ಲ್ಯಾಂಡಿಂಗ್ ಆಗ್ತಕ್ಕಂಥ ಕಾರ್ಯಾಚರಣೆಗಳನ್ನ ಮಾಡಿರ್ತಾರೆ. ಸೊ ಇಲ್ಲಿಂದ ಆಚೆ ಮಾಡಿರ್ತಕ್ಕಂಥ ಎಲ್ಲಾ ಮಿಷನ್ಸ್ ಏನಿರ್ತವೆ ಅದು ಸ್ಯಾಂಪಲ್ ರಿಟರ್ನ್ ಮಿಷನ್ಸ್ ಆಗಿರ್ತವೆ, ಅಂದ್ರೆ ಚಂದ್ರನಿಂದ ಸೊ ಮಾದರಿಗಳನ್ನ ಭೂಮಿಗೆ ತೆಗೆದುಕೊಂಡು ಬರ್ತಕ್ಕಂಥ ಮಿಷನ್ಸ್ ಆಗಿರುತ್ತೆ. ಸೊ ಇದರಲ್ಲಿ Chang'e-5 ಅನ್ನ ನವೆಂಬರ್ 2020 ಅಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಸೊ Chang'e-5 ಅನ್ನ, ಸೊ Chang'e-5 ಲ್ಯಾಂಡ್ ಆಗಿರ್ತಕ್ಕಂಥದ್ದು 2020 ಅಲ್ಲಿ ಲ್ಯಾಂಡ್ ಆಗಿರುತ್ತೆ, ಅಂದ್ರೆ ಡಿಸೆಂಬರ್ 17, 2020 ಅಲ್ಲಿ ಲ್ಯಾಂಡ್ ಆಗಿರುತ್ತೆ. ಸೊ Chang'e-6 ಅನ್ನ ಎಕ್ಸ್ಪೆಕ್ಟೆಡ್ ಇದೆ, ಅಂದ್ರೆ ಮಾಡಬೇಕಾಗಿದೆ. ನಾವಿವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು Chang'e-7 ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದಕ್ಕೆ 2 ಕಂಟ್ರೀಸ್ಗಳು ಜಾಯ್ನ್ ಆಗಿರ್ತವೆ. Chang'8 ಅನ್ನು ಕೂಡ ಅವರು ಪ್ಲಾನ್ ಮಾಡಿರ್ತಾರೆ, ಅಂದ್ರೆ ಇದನ್ನ ಕಂಟಿನ್ಯೂ ಮಾಡ್ತಕ್ಕಂಥ ಒಂದು ಸೀರೀಸ್ ಆಗಿರುತ್ತೆ. ಬಟ್ ಫ್ಯೂಚರ್ ಅಲ್ಲಿ ಮಾಡ್ತಕ್ಕಂಥ ಎಲ್ಲ ಸರಣಿಗಳು ಅಲ್ಲಿ ಇನ್ಸಿಟ್ಯೂ ಎಕ್ಸ್ಪೆರಿಮೆಂಟೇಷನ್ ಮಾಡುವುದರ ಜೊತೆಗೆ ಅಲ್ಲಿರ್ತಕ್ಕಂಥ ಸ್ಯಾಂಪಲ್ ಅನ್ನ ಭೂಮಿಗೆ ತೆಗೆದುಕೊಂಡು ಬರ್ತಕ್ಕಂಥ ಕಾರ್ಯಾಚರಣೆಗಳನ್ನ ಚೈನಾ ಮಾಡ್ತಾ ಇದೆ. ಸೊ ಈ ಒಂದು Chang'e-7ಗೆ ಸೇರಿಕೊಂಡಿರ್ತಕ್ಕಂಥ 2 ರಾಷ್ಟ್ರಗಳು ಯಾವ್ದು ಅಂದ್ರೆ ಈಜಿಪ್ಟ್ ಮತ್ತೆ ಬೆಹ್ರನ್ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು Chang'e-7 ಅನ್ನ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಸರ್ಚ್ ಫಾರ್ ವಾಟರ್ ಐಸ್ ಅಟ್ ದಿ ಮೂನ್ ಸೌತ್ ಪೋಲ್ ಇನ್ 2026, ಅಂದ್ರೆ 2026ರಲ್ಲಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇರ್ತಕ್ಕಂಥ ನೀರಿನ ಒಂದು ಐಸ್ ಏನಿರುತ್ತೆ ಆ ಐಸ್ ಅನ್ನ ಅನ್ವೇಷಣೆ ಮಾಡ್ತಕ್ಕಂಥ ಉದ್ದೇಶದಿಂದ
ಚಾಂಗಿ 7 ಅನ್ನ ಚೈನಾದವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಒಂದು ಕ್ಯಾಮರಾವನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಸಾಕಷ್ಟು ಪೇಲೋಡ್ಗಳನ್ನು ಕಳಿಸ್ತಾರೆ. ಆ ಪೇಲೋಡ್ಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪೇಲೋಡ್ ಯಾವುದು ಅಂದ್ರೆ ಒಂದು ಕ್ಯಾಮರಾವನ್ನ ಕಳಿಸ್ತಾ ಇದ್ದಾರೆ. ಸೊ ಈ ಒಂದು ಕ್ಯಾಮರಾವನ್ನ ನಾವೇನಂತ ಕರಿತೀವಿ ಅಂದ್ರೆ ಹೈಪರ್ ಸ್ಪೆಕ್ಟ್ರಲ್ ಕ್ಯಾಮ್ರಾ ಅಂತ ಕರಿತೇವೆ. ಸೊ ಇದನ್ನ ಕೊಲಾಬರೇಷನ್ ಅಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಅಂದ್ರೆ ಚೈನಾ ಇದನ್ನ ಇಂಡಿಪೆಂಡೆಂಟ್ ಆಗಿ ಡೆವಲಪ್ ಮಾಡ್ತಾ ಇಲ್ಲ. ಸೊ ಬೇರೆ ರಾಷ್ಟ್ರಗಳ ಸಹಯೋಗದೊಂದಿಗೆ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇವರಿಗೆ ಸಹಾಯ ಮಾಡ್ತಾ ಇರ್ತಕ್ಕಂಥವ್ರು ಈಜಿಪ್ಷಿಯನ್ ಸ್ಪೇಸ್ ಏಜೆನ್ಸಿ, ಸೊ ಅದಾದ್ಮೇಲೆ ಬೆಹರನ್ ನ್ಯಾಷನಲ್ ಸ್ಪೇಸ್ ಏಜೆನ್ಸಿ ಅಂಡ್ ಚಂಗ್ಚೂನ್ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟಿಕ್ಸ್, ಫೈನ್ ಮೆಕ್ಯಾನಿಕ್ಸ್ ಅಂಡ್ ಫಿಸಿಕ್ಸ್ ಹ್ಯಾವ್ ಸೈನ್ಡ್ ಅ ಕೋಪರೇಷನ್ ಅಗ್ರಿಮೆಂಟ್. ಅಂದ್ರೆ ಈ ಒಂದು ಕ್ಯಾಮ್ರಾವನ್ನ ಡೆವಲಪ್ ಮಾಡಲಿಕ್ಕೆ ಸೊ ಇಷ್ಟು ಸಂಸ್ಥೆಗಳು ಒಂದು ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಟುಗೆದರ್ ಅಂದ್ರೆ ಇವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಆ ಒಂದು ಹೈಪರ್ ಸ್ಪೆಕ್ಟ್ರಲ್ ಕ್ಯಾಮ್ರಾವನ್ನ ಡೆವಲಪ್ ಮಾಡ್ತಾರೆ. ಸೊ ಈ ಒಂದು ಕ್ಯಾಮ್ರಾದ ಒಂದು ಸ್ಪೆಷಾಲಿಟಿ ಏನು ಅಂದ್ರೆ ದೇ ವಿಲ್ ಟೇಕ್ ಇಮೇಜಸ್ ಅಂಡ್ ಅನಲೈಸ್ ಲೂನಾರ್ ಸರ್ಫೇಸ್ ಮೆಟೀರಿಯಲ್ ಫ್ರಮ್ ಆರ್ಬಿಟ್. ಅಂದ್ರೆ ಆರ್ಬಿಟ್ ನಿಂದ ಲೂನಾರ್ ಸರ್ಫೇಸ್ ಅದರ ಚಿತ್ರಗಳನ್ನು ತೆಗೆದುಕೊಂಡು ಸೊ ಅದನ್ನ ಅನ್ವೇಷಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇನ್ಕ್ಲೂಡಿಂಗ್ ಪೋಲಾರ್ ರೀಜನ್ಸ್ ಅಂದ್ರೆ ನಾಟ್ ಓನ್ಲಿ ಆನ್ ದಿ ಮೇನ್ ಲ್ಯಾಂಡ್, ಧ್ರುವ ಪ್ರದೇಶಗಳಲ್ಲೂ ಇರ್ತಕ್ಕಂಥ ಒಂದು ಟೋಪೋಗ್ರಫಿಯನ್ನ ಅಥವಾ ಅಲ್ಲಿರ್ತಕ್ಕಂಥ ಪ್ರದೇಶಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಈ ಒಂದು ಕ್ಯಾಮ್ರಾದ ಪ್ರಮುಖವಾಗಿರ್ತಕ್ಕಂಥ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಕ್ಯಾಮ್ರಾದ ಡೀಟೇಲ್ಸ್ ಅನ್ನ ನಾವು ನೋಡೋದಾದ್ರೆ ಇಟ್ ಇಸ್ ಒನ್ ಆಫ್ ದಿ 6 ಇಂಟರ್ನ್ಯಾಷನಲ್ ಪೇಲೋಡ್ಸ್ ಚೋಸನ್ ಬೈ ಚೈನಾಸ್ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಅಂದ್ರೆ ಟೋಟಲ್ ಇವರು 6 ಪೇಲೋಡ್ಗಳನ್ನ ಕಳಿಸ್ತಾ ಇದ್ದಾರೆ. ಅಂದ್ರೆ ಬೇರೆ ಬೇರೆ ಕಾರಣಗಳಿಗಾಗಿ 6 ಪೇಲೋಡ್ಗಳನ್ನು ಕಳಿಸ್ತಾ ಇದ್ದಾರೆ. ಆ 6 ಪೇಲೋಡ್ಗಳಲ್ಲಿ ಈ ಒಂದು ಹೈಪರ್ ಸ್ಪೆಕ್ಟ್ರಮ್ ಕ್ಯಾಮ್ರಾ ಕೂಡ ಒನ್ ಆಫ್ ದಿ ಪೇಲೋಡ್ಸ್ ಆಗಿ ಕಳಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕ್ಯಾಮ್ರಾ ಏನನ್ನ ನಮ್ಗೆ ಕಳಿಸುತ್ತೆ ಅಂದ್ರೆ ಹೈ ಕ್ವಾಲಿಟಿ ಹೈಪರ್ ಸ್ಪೆಕ್ಟ್ರಲ್ ಡೇಟಾ ಫಾರ್ ಡೈವರ್ಸ್ ಫೀಲ್ಡ್ಸ್. ಅಂದ್ರೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅತ್ಯಂತ ಹೆಚ್ಚಿನ ರೆಸಲ್ಯೂಷನ್ ಅನ್ನ ಹೊಂದಿರತಕ್ಕಂಥ ಚಿತ್ರಗಳನ್ನು ನಮಗೆ ಕಳಿಸುತ್ತೆ. ಸೊ ಇದು ಎನ್ವೈರನ್ಮೆಂಟಲ್ ಮಾನಿಟರಿಂಗ್, ಅಲ್ಲಿರ್ತಕ್ಕಂಥ ಪರಿಸರವನ್ನ ಮಾನಿಟರ್ ಮಾಡ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ನ್ಯಾಚುರಲ್ ರಿಸೋರ್ಸಸ್ ಅಥವಾ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಮೀಕ್ಷೆ ಮಾಡ್ತಕ್ಕಂಥದ್ದು, ಕ್ಲೈಮೇಟ್ ಚೇಂಜ್ ಸ್ಟಡೀಸ್ ಅಂದ್ರೆ ಹವಾಮಾನ ಬದಲಾವಣೆಯ ಅಧ್ಯಯನಗಳನ್ನು ಮಾಡಲಿಕ್ಕೆ ಸೊ ಈ ಒಂದು ಕ್ಯಾಮ್ರಾಗಳನ್ನು ಬಳಕೆ ಮಾಡಲಾಗುತ್ತೆ. ಸೊ ಚಾಂಗಿ 7 ಈ ಒಂದು ಬೇಸಿಕ್ ಮಿಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇದೊಂದು ರೋಬೋಟಿಕ್ ಚೈನೀಸ್ ಲೂನಾರ್ ಎಕ್ಸ್ಪ್ಲೋರೇಷನ್ ಆಗಿರುತ್ತೆ. ಸೊ ಚಂದ್ರನಿಗೆ ಮಾಡ್ತಾ ಇರ್ತಕ್ಕಂಥ ಒಂದು ರೋಬೋಟಿಕ್ ಮಿಷನ್ ಆಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಲಿಕ್ಕೆ ಇಟ್ಕೊಂಡಿರ್ತಕ್ಕಂಥ ಟಾರ್ಗೆಟ್ ಇಯರ್ ಬಂದು 2026 ಅಲ್ಲಿ ಲಾಂಚ್ ಮಾಡ್ತಾರೆ. ಸೊ ಇದು ಇದರಲ್ಲಿ ಆರ್ಬಿಟರ್ ಕೂಡ ಇರುತ್ತೆ. ಅಂದ್ರೆ ದ ಸ್ಪೇಸ್ ಕ್ರಾಫ್ಟ್ ವಿಲ್ ಇನ್ಕ್ಲೂಡ್ ಆರ್ಬಿಟರ್ ದಟ್ ವಿಲ್ ಸ್ಟಡಿ ದಿ ಲೂನಾರ್ ಎನ್ವೈರನ್ಮೆಂಟ್ ಫ್ರಮ್ ಆರ್ಬಿಟ್. ಅಂದ್ರೆ ಕಕ್ಷೆಯಲ್ಲಿ ತಿರುಗುತ್ತಾ ಸೊ ಚಂದ್ರನಲ್ಲಿರ್ತಕ್ಕಂಥ ಎನ್ವೈರನ್ಮೆಂಟ್ ಅನ್ನ ಅಧ್ಯಯನ ಮಾಡ್ತಕ್ಕಂಥ ಒಂದು ಆರ್ಬಿಟರ್ ಅನ್ನು ಕೂಡ ಈ ಒಂದು ಮಿಷನ್ ನ ಮಾದರಿಯಲ್ಲಿ ಕಳಿಸ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಯಾವಾಗ ಇದು ಲ್ಯಾಂಡ್ ಆಗುತ್ತೆ ಅಂದ್ರೆ ಸೊ ದೇರ್ ಇಸ್ ಒನ್ ಆರ್ಬಿಟರ್, ಸೊ ಅದ್ರ ಜೊತೆಗೆ ಒಂದು ಲ್ಯಾಂಡರ್ ಅನ್ನು ಕೂಡ ಕಳಿಸ್ತಾ ಇದ್ದಾರೆ. ಯು ಶುಡ್ ನೋ ದ ಡಿಫರೆನ್ಸಸ್. ಲ್ಯಾಂಡರ್ ಅಂದ್ರೆ ಸೊ ಚಂದ್ರನ ಮೇಲ್ಬೈಗೆ ತಲುಪ್ತಕ್ಕಂಥ ಒಂದು ಪೇಲೋಡ್ ಆಗಿರುತ್ತೆ. ಆರ್ಬಿಟರ್ ಅಂದ್ರೆ ಚಂದ್ರನ ಕಕ್ಷೆಯಲ್ಲಿ ತಿರುಗುತ್ತಾ ಅಲ್ಲಿರ್ತಕ್ಕಂಥ ಡೇಟಾವನ್ನ ಕಳಿಸ್ತಕ್ಕಂಥ ಒಂದು ಎಕ್ವಿಪ್ಮೆಂಟ್ ಅಥವಾ ಒಂದು ಪೇಲೋಡ್ ಆಗಿರುತ್ತೆ. ಸೊ ಇಲ್ಲಿ ಲ್ಯಾಂಡರ್ ಅನ್ನ ಕೂಡ ಕಳಿಸ್ತಾ ಇದ್ದಾರೆ. ಸೊ ಇದು ಲೂನಾರ್ ಸರ್ಫೇಸ್ ಅನ್ನ ಅಥವಾ ಚಂದ್ರನ ಮೇಲ್ಮೈಗೆ ತಲುಪ್ತಕ್ಕಂಥ ಒಂದು ಲ್ಯಾಂಡರ್ ಅನ್ನ ಕೂಡ ಕಳಿಸ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಒಂದು ಮಿನಿ ಹಾಪಿಂಗ್ ಪ್ರೋಬ್ ಅನ್ನ ಕಳಿಸ್ತಾ ಇದ್ದಾರೆ. ಹಾಪಿಂಗ್ ಅಂದ್ರೆ ಸೊ ಆ ಸರ್ಫೇಸ್ ಮೇಲೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜಂಪ್ ಅಥವಾ ಮೂವ್ ಆಗ್ತಾ ಸೊ ಅಲ್ಲಿರ್ತಕ್ಕಂಥ ಡೇಟಾವನ್ನ ಅನಲೈಸ್ ಮಾಡ್ತಕ್ಕಂಥ ಒಂದು ಪ್ರೋಬ್ ಅನ್ನ ಕೂಡ ಕಳಿಸ್ತಾ ಇದ್ದಾರೆ. ಸೊ ಇಟ್ ಇಸ್ ಅ ಸ್ಮಾಲ್ ಪ್ರೋಬ್ ವಿಲ್ ಹಾಪ್ ಅಕ್ರಾಸ್ ದಿ ಮೂನ್ ಸರ್ಫೇಸ್ ಅಂಡ್ ಇನ್ವೆಸ್ಟಿಗೇಟಿಂಗ್ ದಿ ಸ್ಪೆಸಿಫಿಕ್ ಏರಿಯಾ. ಅಂದ್ರೆ ಚಂದ್ರನ ಮೇಲ್ಮೈಯಲ್ಲಿ ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ಸ್ಥಳಾಂತರ ಮಾಡಿಕೊಳ್ಳುತ್ತಾ ಅಲ್ಲಿರ್ತಕ್ಕಂಥ ಒಂದು ಪ್ರದೇಶವನ್ನ ಅನ್ವೇಷಣೆ ಮಾಡ್ತಕ್ಕಂಥ ಒಂದು ಹಾಪಿಂಗ್ ಪ್ರೋಬ್ ಅನ್ನು ಕೂಡ ಚಾಂಗಿ 7 ಅಲ್ಲಿ ಕಳಿಸ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಒಂದು ರೋವರ್ ಅನ್ನ ಕೂಡ ಕಳಿಸ್ತಾ ಇದ್ದಾರೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ದಿ ಲೂನಾರ್ ಟೆರೈನ್ ಕಂಡಕ್ಟಿಂಗ್ ಡೀಟೇಲ್ ಸ್ಟಡೀಸ್. ಅಂದ್ರೆ ರೋವರ್ ಅಂದ್ರೆ ಅದಕ್ಕೆ ಚಕ್ರಗಳಿರ್ತಕ್ಕಂಥ ಒಂದು ಎಕ್ವಿಪ್ಮೆಂಟ್ ಆಗಿರುತ್ತೆ. ಸೊ ಅದು ಚಂದ್ರನ ಮೇಲ್ಮೈ ಮೇಲೆ ಚಲಿಸುತ್ತಾ ಅಲ್ಲಿರ್ತಕ್ಕಂಥ ಒಂದು ಅನ್ವೇಷಣೆಯನ್ನ ಮಾಡ್ತಕ್ಕಂಥ ಒಂದು ಪೇಲೋಡ್ ಅನ್ನ ಕೂಡ ಇಲ್ಲಿ ಕಳಿಸ್ತಾ ಇದ್ದಾರೆ. ಸೊ ಸೈಂಟಿಫಿಕ್ ಆಬ್ಜೆಕ್ಟಿವ್ಸ್ ಅಂದ್ರೆ ಈ ಒಂದು ಮಿಷನ್ ನ ಓವರ್ ಆಲ್ ಆಗಿ ವೈಜ್ಞಾನಿಕ ಉದ್ದೇಶಗಳು ಏನು ಅಂತ ನಾವು ನೋಡೋದಾದ್ರೆ ಸ್ಟಡಿ ದ ಲೂನಾರ್ ಸರ್ಫೇಸ್ ಎನ್ವೈರನ್ಮೆಂಟ್ ಅಂಡ್ ವಾಟರ್ ಐಸ್ ಇನ್ ಸಾಯಿಲ್. ಅಂದ್ರೆ ಮೇಲ್ಮೈ ಪರಿಸರವನ್ನ ಅಧ್ಯಯನ ಮಾಡ್ತಕ್ಕಂಥದ್ದು, ಮಣ್ಣಿನಲ್ಲಿರ್ತಕ್ಕಂಥ ನೀರಿನ ಮಂಚುಗಡ್ಡೆಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಕಂಡಕ್ಟ್ ಹೈ ಪ್ರಿಸಿಷನ್ ಎಕ್ಸ್ಪ್ಲೋರೇಷನ್ ಆಫ್ ಮಾರ್ಫಾಲಜಿ, ಕಾಂಪೋಸಿಷನ್ ಮತ್ತೆ ಸ್ಟ್ರಕ್ಚರ್. ಅಂದ್ರೆ ಅದರ ಮೇಲ್ಮೈಯನ್ನ ಅಧ್ಯಯನ ಮಾಡ್ತಕ್ಕಂಥದ್ದು, ಕಾಂಪೋಸಿಷನ್ ಅಂದ್ರೆ ಅದರ ಸಂಯೋಜನೆ ಮತ್ತೆ ಅದರ
ಅದರ ರಚನೆಯನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸ್ಟಡಿ ದಿ ಇಂಟೀರಿಯರ್ ಸ್ಟ್ರಕ್ಚರ್, ಮೇಲ್ಮೈ ಮಾತ್ರವಲ್ಲ, ಸೊ ಅದರ ಇಂಟೀರಿಯರ್ ಆಂತರಿಕ ರಚನೆಯನ್ನು ಕೂಡ ಅನ್ವೇಷಣೆ ಮಾಡ್ತಕ್ಕಂಥದ್ದು. ಮ್ಯಾಗ್ನೆಟಿಕ್ ಫೀಲ್ಡ್, ಅಲ್ಲಿರ್ತಕ್ಕಂಥ ಕಾಂತೀಯ ಕ್ಷೇತ್ರವನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಥರ್ಮಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಅಲ್ಲಿ ಉಷ್ಣಾಂಶಗಳ ಬದಲಾವಣೆ ಏನಿರುತ್ತೆ, ಸೊ ಅದರ ಗುಣಲಕ್ಷಣಗಳನ್ನು ಕೂಡ ಅಧ್ಯಯನ ಮಾಡುವ ಸಲುವಾಗಿ ಚಾಂಗಿ 7 ಅನ್ನ ಚೈನಾದವರು 2024ಕ್ಕೆ ಲಾಂಚ್ ಮಾಡಲಿದ್ದಾರೆ. ಸೊ ಇದಕ್ಕೆ 2 ರಾಷ್ಟ್ರಗಳು ಸಹಯೋಗವನ್ನ ವ್ಯಕ್ತಪಡಿಸಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಭಾರತದ ಮಹತ್ವಾಕಾಂಕ್ಷೆಯ ಉಪಗ್ರಹವು ಅದರ ವಿಶೇಷ ಆರ್ಥಿಕ ವಲಯಗಳು ಮತ್ತು ಭೂಖಂಡದ ಕಪಾಟಿನಲ್ಲಿ ಸಮುದ್ರದ ಆಳವನ್ನು ಅನ್ವೇಷಿಸಲು ಮತ್ತು ಬಳಸಿಕೊಳ್ಳುವುದರ ಮೇಲೆ ಯಾವುದು ಕೇಂದ್ರೀಕರಿಸುತ್ತದೆ? ಸೊ ಇಂಡಿಯಾಸ್ ಆಂಬಿಷಿಯಸ್ ಇನಿಷಿಯೇಟಿವ್ ಫೋಕಸ್ಡ್ ಆನ್ ಎಕ್ಸ್ಪ್ಲೋರಿಂಗ್ ಅಂಡ್ ಹರ್ನೈಸಿಂಗ್ ದ ಡೆಪ್ತ್ಸ್ ಆಫ್ ದಿ ಓಷನ್ ವಿತ್ ಇನ್ ಇಟ್ಸ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಸ್ ಅಂಡ್ ಕಾಂಟಿನೆಂಟಲ್ ಶೆಲ್ಫ್ ಈಸ್ ನೋನ್ ಆಸ್. ಅಂದರೆ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೇವೆ. ಅಂದರೆ ಈ ಒಂದು ವಾಟರ್ ಸೋರ್ಸ್ ಏನಿರುತ್ತೆ, ಸೊ ಅದನ್ನು ನಾವು ಸಂಪೂರ್ಣವಾಗಿ ಬಳಕೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಬಿಕಾಸ್ ಇದು ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಕೂಡ ತನ್ನ ಬಾರ್ಡರನ್ನು ಶೇರ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಜಲಾವೃತವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಬಟ್ ಪ್ರತಿಯೊಂದು ರಾಷ್ಟ್ರಕ್ಕೆ ಒಂದು ಝೋನನ್ನು ನಮಗೆ ಬಿಟ್ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೇವೆ. ಸೊ ಇದು ಬೇಸ್ ಲೈನ್ನಿಂದ 200 ನಾಟಿಕಲ್ ಮೈಲ್ಸ್ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಪ್ರದೇಶವನ್ನು ನಾವು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಸ್ ಅಂತ ಕರಿತೇವೆ. ಸೊ ಈ ಒಂದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಲ್ಲಿ ನೀರಿನ ಆಳದಲ್ಲಿ ಅನ್ವೇಷಣೆ ಮಾಡಲಿಕ್ಕೆ ನಾವೊಂದು ಮಿಷನ್ ಅನ್ನ ಮಾಡ್ತಾ ಇದ್ದೀವಿ, ಅಥವಾ ಒಂದು ಡೀಪ್ ಸಿ ಎಕ್ಸ್ಪ್ಲೋರೇಷನ್ ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ಆ ಒಂದು ಎಕ್ವಿಪ್ಮೆಂಟ್ ಅಥವಾ ಆ ಒಂದು ಡೀಪ್ ಸಿ ಎಕ್ಸ್ಪ್ಲೋರೇಷನ್ ಇರುತ್ತೆ. ಸೊ ಆ ಎಂಟೈರ್ ಸಿಸ್ಟಮ್ನ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಇದಕ್ಕೆ ಸಮುದ್ರಯಾನ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಈ ಒಂದು ಸಮುದ್ರಯಾನ ಬಹಳ ವರ್ಷಗಳಿಂದ ಸುದ್ದಿಯಲ್ಲಿದೆ. ಸೊ ಇದು ಮತ್ತೊಮ್ಮೆ ಇದು ಸುದ್ದಿಗೆ ಬಂದಿರುವ ಕಾರಣದಿಂದ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಇಂಡಿಯಾ ಸೆಟ್ ಟು ಬಿ ದಿ 6th ಕಂಟ್ರಿ ಟು ಹ್ಯಾವ್ ಇಟ್ಸ್ ಓನ್ ಡೀಪ್ ಸಿ ಮಿಷನ್. ಅಂದ್ರೆ ಈ ರೀತಿಯಾಗಿ ಆಳವಾದ ಸಮುದ್ರವನ್ನ ಅಧ್ಯಯನ ಮಾಡ್ತಕ್ಕಂಥ ಮಿಷನ್ ಅನ್ನ ಹೊಂದಿರತಕ್ಕಂಥ ಪ್ರಪಂಚದ 6ನೇ ರಾಷ್ಟ್ರವಾಗಿ ನಮ್ಮ ಭಾರತ ರಾಷ್ಟ್ರವನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಆ ಸಿಸ್ಟಮ್ ಹೇಗಿರುತ್ತೆ ಅನ್ನೋದನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು 3 ಹ್ಯೂಮನ್ಸ್ ಗಳನ್ನ ಕಳಿಸಬಹುದು, ಅಂದ್ರೆ 3 ಜನರನ್ನ ಕಳಿಸಬಹುದಾಗಿರ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. 6 ಕಿಲೋಮೀಟರ್ಸ್ ಡೆಪ್ತ್, ಅಂದ್ರೆ ನೀರಿನ ಒಳಗಡೆ 6 ಕಿಲೋಮೀಟರ್ ಆಳದವರೆಗೂ ತಲುಪತಕ್ಕಂಥ ಒಂದು ಸಾಮರ್ಥ್ಯ ಇರುತ್ತೆ. ಸೊ ಇದು ಸೆಲ್ಫ್ ಪ್ರೊಪೈಲ್ಡ್ ಸಬ್ಮೆರೈನ್ ಆಗಿರುತ್ತೆ, ಅಂದ್ರೆ ತನ್ನಷ್ಟಕ್ಕೆ ತಾನೇ ಮೂವ್ ಆಗ್ತಕ್ಕಂಥ ಒಂದು ಸಬ್ಮೆರೈನ್ ಆಗಿರುತ್ತೆ. ಸೊ ಇದು ಸಿಯಲ್ಲಿ ಇರ್ತಕ್ಕಂಥ ರಿಸೋರ್ಸಸ್ಗಳು, ಸಂಪನ್ಮೂಲಗಳನ್ನ ನಾವು ಅಧ್ಯಯನ ಮಾಡಬಹುದಾಗಿರುತ್ತೆ. ಬಯೋಡೈವರ್ಸಿಟಿ ಅಂದ್ರೆ ಅಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆಯನ್ನು ಕೂಡ ನಾವು ಐಡೆಂಟಿಫೈ ಮಾಡಬಹುದಾಗಿರುತ್ತೆ. ಸೊ ಇದರ ಎಂಡ್ಯೂರೆನ್ಸ್ ಅಥವಾ ಸಹಿಷ್ಣುತೆ ಎಷ್ಟಿರುತ್ತೆ ಅಂದ್ರೆ 12 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ಮಾಡಬಹುದಾಗಿರುತ್ತೆ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಏನಾದರೂ ಅನ್ಟುವರ್ಡ್ ಇನ್ಸಿಡೆಂಟ್ಸ್ ಏನಾದರೂ ನಡೆದ್ರೆ, ಸೊ 96 ಗಂಟೆಗಳ ಕಾಲ ಅದು ಎಂಡ್ಯೂರೆನ್ಸ್ ಅಥವಾ ಸಹಿಷ್ಣುತೆಯನ್ನು ಹೊಂದಿರುತ್ತೆ. 96 ಗಂಟೆಗಳ ಒಳಗಾಗಿ ಅವರನ್ನು ನಾವು ಆಚೆಗೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಕಾರ್ಯಾಚರಣೆಯನ್ನು ನಾವು ಸಮುದ್ರಯಾನ್ ಮಿಷನ್ ಅಂತ ಕರಿತೇವೆ. ಸೊ ಇಂಡಿಯಾ ಈಗ ಈ ಒಂದು ಪಟ್ಟಿಯಲ್ಲಿ 6th ಇನ್ ದ ವರ್ಲ್ಡ್ ಆಗಿರುತ್ತೆ, ಅಂದ್ರೆ 6ನೇ ರಾಷ್ಟ್ರವಾಗಿ ಹೊರಹೊಮ್ಮಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸಮುದ್ರಯಾನ್ ಮಿಷನ್ ಅಂತ ಕರಿತೇವೆ. ಸೊ ಇದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಮತ್ತೆ ಕಾಂಟಿನೆಂಟಲ್ ಶೆಲ್ಫ್ ಅಲ್ಲಿ ಸಮುದ್ರದಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಮತ್ತೆ ಬಯೋಡೈವರ್ಸಿಟಿಯನ್ನ ಐಡೆಂಟಿಫೈ ಮಾಡ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಇಟ್ ಏಮ್ಸ್ ಟು ಡೆವಲಪ್ ಕಟಿಂಗ್ ಎಡ್ಜ್ ಟೆಕ್ನಾಲಜೀಸ್ ಫಾರ್ ಡೀಪ್ ಸಿ ಎಕ್ಸ್ಪ್ಲೋರೇಷನ್, ಡೀಪ್ ಸಿ ಮೈನಿಂಗ್ ಅಂಡ್ ಮ್ಯಾನ್ಡ್ ಸಬ್ಮರೈನ್ಸ್ ರೀಚಿಂಗ್ ಟು ದ ಡೆಪ್ತ್ ಆಫ್ 6000 ಮೀಟರ್ಸ್, ಅಂದ್ರೆ 6000 ಮೀಟರ್ಗಳ ಒಳಗಡೆ ಇರ್ತಕ್ಕಂಥ ಸೊ ಅಲ್ಲಿರ್ತಕ್ಕಂಥ ಒಂದು ಕಟಿಂಗ್ ಎಡ್ಜ್ ಟೆಕ್ನಾಲಜಿ ಅಂದ್ರೆ ಮಾದರಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಬಯೋಡೈವರ್ಸಿಟಿ ಅಂದರೆ ಜೀವ ವೈವಿಧ್ಯತೆಯನ್ನು ಸೊ ಅಧ್ಯಯನ ಮಾಡ್ತಕ್ಕಂಥ ಒಂದು ಮಿಷನ್ ಆಗಿ ಅಥವಾ ಒಂದು ಕಾರ್ಯಾಚರಣೆಯಾಗಿ ನಾವು ಇದನ್ನು ತೆಗೆದುಕೊಳ್ಬೋದಾಗಿರುತ್ತೆ. ಸೊ ಇದನ್ನು ಡೆವಲಪ್ ಮಾಡಲಿಕ್ಕೆ ಯಾರು ಪ್ರಮುಖವಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ, ಸೊ ಇವರು ಪ್ರಮುಖವಾಗಿ ಇದನ್ನು ಡೆವಲಪ್ ಮಾಡಲಿಕ್ಕೆ ಸಾಕಷ್ಟು ಕಾಂಟ್ರಿಬ್ಯೂಷನ್ ಅನ್ನು ಮಾಡಿರ್ತಾರೆ. ಸೊ ಈ ಒಂದು ಮಿಷನ್ ಅನ್ನು ನಾವು ಮತ್ಸಾಲಿಯ 6000 ಅಂತ ಕರಿತೇವೆ. ಸೊ ಇದು 6000 ಮೀಟರ್ಸ್ ಓಷನ್ ಸರ್ಫೇಸ್ ಇಂದ ತಳಕ್ಕೆ ರೀಚ್ ಆಗ್ತಕ್ಕಂಥ ಒಂದು ಪಾಸಿಬಿಲಿಟಿ ಇರುತ್ತೆ. ಹಾಗಿದ್ರೆ ಸೊ ವಿಚ್ ಅದರ್ ಕಂಟ್ರೀಸ್, ಬೇರೆ ಯಾವ ಯಾವ ರಾಷ್ಟ್ರಗಳು ಈ ಒಂದು ಮಿಷನ್ ಅನ್ನ ಮಾಡ್ತಾ ಇದ್ದಾವೆ ಅಂದ್ರೆ, ಸೊ ಯುನೈಟೆಡ್ ಸ್ಟೇಟ್ಸ್ ಅಮೆರಿಕಾ ಕೂಡ ಈ ರೀತಿಯ ಒಂದು ಕಾರ್ಯಾಚರಣೆಯನ್ನ ಮಾಡಿರ್ತಕ್ಕಂಥ ರಾಷ್ಟ್ರವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅವರ ಡೀಪ್ ಸಿ ಎಕ್ಸ್ಪ್ಲೋರೇಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ NOAA ಅಂತ ಕರಿತೇವೆ. ಅದರ ಅರ್ಥ ಏನು ಅಂದ್ರೆ ನ್ಯಾಷನಲ್ ಓಷಿಯಾನಿಕ್ ಅಂಡ್ ಅಟ್ಮಾಸ್ಫಿರಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೇವೆ. ಸೊ ಇದನ್ನ ಇನಿಷಿಯೇಟ್ ಮಾಡಿರ್ತಕ್ಕಂಥವ್ರು ನಾಸಾದವರು ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಎರಡನೇ
ರಾಷ್ಟ್ರ ರಷ್ಯಾ ಆಗಿರುತ್ತೆ. ಸೊ ರಷ್ಯಾದವರು ಮ್ಯಾಂಡ್ ಮಿಷನ್ ಟು ಆರ್ಕ್ಟಿಕ್ ಓಷನ್ ಅಂಡ್ ದಿ ಮರೀನಾ ಟ್ರೆಂಚ್, ಅಂದರೆ ಇವರು ಆರ್ಕ್ಟಿಕ್ ಮಹಾಸಾಗರ ಮತ್ತು ಮರಿಯಾನಾ ಟ್ರೆಂಚ್ ಏನಿರುತ್ತೆ, ಸೊ ಇದಕ್ಕೆ ಮಾನವ ಸಹಿತ ಕಾರ್ಯಾಚರಣೆಯನ್ನು ಈ ರೀತಿ ಡೀಪ್ ಸಿ ಓಷನ್ ಟೆಕ್ನಾಲಜಿಯಲ್ಲಿ ಮಾಡಿರ್ತಾರೆ. ಸೊ ಚೈನಾ ಕೂಡ ಮಾಡಿರ್ತಾರೆ. ಸೊ ಚೈನಾ ಅವ್ರು ಕ್ಲೈಮ್ ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂದರೆ, ಆಬ್ವಿಯಸ್ಲಿ ನಮಗಿಂತ ಜಾಸ್ತಿನೇ ಯಾವಾಗಲೂ ಕ್ಲೈಮ್ ಮಾಡ್ತಾರೆ. ಸೊ ನಾವು 6000 ಮೀಟರ್ಸ್ ಅಂದರೆ ಅವರು 7000 ಮೀಟರ್ಸ್ ಡೀಪ್ವರೆಗೂ ನಮ್ಮ ಒಂದು ಪಾಸಿಬಿಲಿಟಿ ಇದೆ ಅಂತಕ್ಕಂಥದ್ದನ್ನ ಕ್ಲೈಮ್ ಮಾಡ್ತಾ ಇರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಫ್ರಾನ್ಸ್ ಕೂಡ ಈ ರೀತಿಯ ಒಂದು ಮಿಷನ್ ಅನ್ನು ಹೊಂದಿರುತ್ತೆ. ಸೊ ಫ್ರಾನ್ಸ್ ಕೊಲಾಬ್ರೇಟರ್ ವಿತ್ ಅದರ್ ಕಂಟ್ರೀಸ್, ಅಂದರೆ ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಒಂದು ಕೊಲಾಬ್ರೇಷನ್ ಮಾಡಿಕೊಳ್ಳುವ ಜೊತೆಗೆ ಸೊ ಈ ರೀತಿಯ ಡೀಪ್ ಸಿ ಎಕ್ಸ್ಪ್ಲೋರೇಷನ್ ಅನ್ನು ಮಾಡಿರ್ತಾರೆ. ಸೊ ಇವರ ಪ್ರಮುಖವಾದ ಇನಿಷಿಯೇಟಿವ್ ಅನ್ನು ನಾವೇನಂತ ಕರಿತೀವಿ ಅಂದರೆ ತಾರಾ ಓಷನ್ ಎಕ್ಸ್ಪೆಡಿಷನ್ ಅಂತ ಕರಿತೇವೆ. ಇದು ಫ್ರಾನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಡೀಪ್ ಸಿ ಎಕ್ಸ್ಪ್ಲೋರೇಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಜಪಾನ್ ಬರುತ್ತೆ. ಸೊ ಇದನ್ನು ನಾವು ಜೆಮ್ಸ್ಟೆಕ್ ಅಂತ ಕರಿತೇವೆ, ಅಂದರೆ ಜಪಾನ್ಸ್ ಏಜೆನ್ಸಿ ಫಾರ್ ಮೆರಿಟೈಮ್ ಅರ್ತ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಕರಿತೇವೆ. ಸೊ ಇವರು ಸೀ ಫ್ಲೋರ್ ಮ್ಯಾಪಿಂಗ್, ಅಂದರೆ ಸಮುದ್ರದ ತಳವನ್ನು ಮ್ಯಾಪಿಂಗ್ ಮಾಡ್ತಕ್ಕಂಥದ್ದು, ಹೈಡ್ರೋ ಥರ್ಮಲ್ ವೆಂಟ್ಸ್ ಅಂದರೆ ಭೂಮಿಯಲ್ಲಿರ್ತಕ್ಕಂಥ ಉಷ್ಣತೆಗೆ ಸಂಬಂಧಪಟ್ಟಂತೆ ಮೆರೈನ್ ಇಕೋಸಿಸ್ಟಮ್ ಸಮುದ್ರದ ಪರಿಸರ ವ್ಯವಸ್ಥೆಯನ್ನು ಅಧ್ಯಯನ ಮಾಡಲಿಕ್ಕೆ ಸೊ ಜಪಾನ್ ಅವರು ಕೂಡ ಜೆಮ್ಸ್ಟೆಕ್ ಅನ್ನೋದನ್ನ ಲಾಂಚ್ ಮಾಡಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಫೆಬ್ರವರಿ 26, 2024 ಏಕಕಾಲದಲ್ಲಿ ಅನೇಕ ಸ್ಥಳಗಳಲ್ಲಿ ಅತಿ ಹೆಚ್ಚು ಹಾಜರಾತಿಯೊಂದಿಗೆ ಈವೆಂಟ್ ಅನ್ನು ಆಯೋಜಿಸಿದ್ದಕ್ಕಾಗಿ ಭಾರತೀಯ ರೈಲ್ವೇಸ್ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಪ್ರವೇಶವನ್ನು ಸಾಧಿಸಿದೆ. ಈ ಈವೆಂಟ್ ಯಾವುದು? ಸೊ ಇಂಡಿಯನ್ ರೈಲ್ವೇಸ್ ಅಚೀವ್ಡ್ ಅನ್ ಎಂಟ್ರಿ ಇಂಟು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಫಾರ್ ಆರ್ಗನೈಸಿಂಗ್ ಅನ್ ಈವೆಂಟ್ ವಿತ್ ದಿ ಹೈಯೆಸ್ಟ್ ಅಟೆಂಡೆನ್ಸ್ ಅಟ್ ಮಲ್ಟಿಪಲ್ ಲೊಕೇಶನ್ ಸೈಮಲ್ಟೇನಿಯಸ್ಲಿ ಆರ್ February 26, 2024. ವಾಟ್ ವಾಸ್ ದಿ ಇವೆಂಟ್ ಅಬೌಟ್ ಇಸ್ ದ ಕ್ವೆಶನ್. ಅಂದರೆ 2024 ಫೆಬ್ರವರಿ 26 ನಮ್ಮ ಭಾರತೀಯ ರೈಲ್ವೆಯಲ್ಲಿ ಬೇರೆ ಬೇರೆ ವೆನ್ಯೂಸ್ಗಳಲ್ಲಿ, ಅಂದರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಪಾಪ್ಯುಲೇಷನ್ ಒಂದೇ ಸಮಯದಲ್ಲಿ ಸೇರಿಕೊಂಡಿರ್ತಕ್ಕಂಥ ಒಂದು ಈವೆಂಟ್ ಆಗಿರುತ್ತೆ. ಅತಿ ಹೆಚ್ಚು ಜನರು ಒಂದೇ ಬಾರಿಗೆ ರೈಲ್ವೆ ಸ್ಟೇಷನ್ ಅಲ್ಲಿ ರೀಚ್ ಆಗಿರೋದ್ರಿಂದ ಅಥವಾ ಆ ಒಂದು ಈವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಆಗಿರುವ ಕಾರಣದಿಂದ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಈ ಒಂದು ಈವೆಂಟ್ ಅನ್ನ ಸೇರಿಸಲಾಗಿರುತ್ತೆ. ಆ ಒಂದು ಈವೆಂಟ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದೇರ್ ಆರ್ ಮೆನಿ ಈವೆಂಟ್ಸ್. ಅದರಲ್ಲಿ ಒಂದು ಹೊಸ ರೈಲು ಮಾರ್ಗವನ್ನು ಪ್ರಾರಂಭಿಸುವುದು ಅಥವಾ ಲಾಂಚಿಂಗ್ ನ್ಯೂ ಟ್ರೈನ್ ರೂಟ್ ಆಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಇಂಡಿಯನ್ ರೈಲ್ವೇಸ್ ಮಿನಿಸ್ಟ್ರಿ ಎಂಟರ್ಸ್ ಇಂಟು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೆ ನಮ್ಮ ಭಾರತ ದೇಶದ ರೈಲ್ವೆ ಸಚಿವಾಲಯ ಸೇರಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದೊಂದು ಹೈಯೆಸ್ಟ್ ಅಟೆಂಡೆನ್ಸ್ ಅನ್ನ ಹೊಂದಿರತಕ್ಕಂಥ ದಾಖಲೆ ಆಗಿರುತ್ತೆ. ಬಟ್ ನಾಟ್ ಇನ್ ದ ಸೇಮ್ ಲೊಕೇಶನ್, ಅಂದರೆ ಒಂದೇ ಲೊಕೇಶನ್ ಆಗಿರೋದಿಲ್ಲ. ಸೊ ಬೇರೆ ಬೇರೆ ಪ್ರದೇಶಗಳಲ್ಲಿ ಬಟ್ ಒಂದೇ ಸಮಯದಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಅನ್ನ ರೆಕಾರ್ಡ್ ಮಾಡಿರ್ತಕ್ಕಂಥ ಒಂದು ಈವೆಂಟ್ ಆಗಿರುತ್ತೆ. ಸೊ ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಅಟೆಂಡೀಸ್ ಅಂದರೆ 40,19,516 ಪೀಪಲ್ ಒಂದೇ ಪ್ರದೇಶ ಒಂದೇ ಬಾರಿಗೆ ಬೇರೆ ಬೇರೆ ವೆನ್ಯೂಸ್ಗಳಲ್ಲಿ, ಅಂದರೆ 2140 ವೆನ್ಯೂಸ್ಗಳಲ್ಲಿ ಒಂದೇ ಸಮಯದಲ್ಲಿ ಸೇರಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. So as I told you before, there were a lot of events. ಒಂದು inauguration of road over under bridges, ಅಂದರೆ ರಸ್ತೆ ಮೇಲಿನ ಅಥವಾ ಕೆಳ ಸೇತುವೆಗಳನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು. ಸೊ ಫೌಂಡೇಶನ್ ಸ್ಟೋನ್ ಲೇಯಿಂಗ್ ಸೆರೆಮನಿ ಫಾರ್ ರೈಲ್ವೆ ಸ್ಟೇಷನ್ಸ್, ಅಂದರೆ ರೈಲ್ವೆಗಳನ್ನು ಉದ್ಘಾಟನೆ ಮಾಡಲಿಕ್ಕೆ ಅಥವಾ ಪ್ರಾರಂಭ ಮಾಡಲಿಕ್ಕೆ ಶಂಕುಸ್ಥಾಪನೆ ಕಾರ್ಯಕ್ರಮಗಳನ್ನು ಏನು ಮಾಡಿರ್ತಾರೆ. ಸೊ ಎಲ್ಲ ಕಾರ್ಯಕ್ರಮಗಳನ್ನು ಒಂದೇ ಸಮಯದಲ್ಲಿ ಮಾಡಿರುವ ಕಾರಣದಿಂದ ಸೊ ಇಷ್ಟು ಪಾಪ್ಯುಲೇಷನ್ ಬೇರೆ ಬೇರೆ ಸ್ಥಳಗಳಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅಂದರೆ ಏನು ಅಂತ ನಾವು ತಿಳ್ಕೊಳ್ತಾ ಬರೋಣ. ಸೊ ಇದೊಂದು ಆನ್ಯುವಲ್ ಪಬ್ಲಿಕೇಶನ್ ಆಗಿರುತ್ತೆ, ಅಂದರೆ ಪ್ರತಿ ವರ್ಷ ಪ್ರಕಟಣೆಗೊಳ್ತಕ್ಕಂಥ ಒಂದು ದಾಖಲೆ ಆಗಿರುತ್ತೆ. ಸೊ ಡಾಕ್ಯುಮೆಂಟ್ಸ್ ವರ್ಲ್ಡ್ ರೆಕಾರ್ಡ್ಸ್ ಹೆಲ್ಡ್ ಬೈ ಇಂಡಿಯನ್ಸ್. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದು ಭಾರತ ದೇಶದಲ್ಲಿ ಆಗ್ತಕ್ಕಂಥ ವಿಶ್ವ ದಾಖಲೆಗಳನ್ನು ದಾಖಲಿಸ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳನ್ನು ನಾವು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗಳಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1987, 1987 ಇದನ್ನು ಪ್ರಾರಂಭ ಮಾಡ್ತಾರೆ. ಇಟ್ ಈಸ್ ಇಂಡಿಯಾಸ್ ಫಸ್ಟ್ ಅಂಡ್ ಲಾಂಗೆಸ್ಟ್ ಕಂಟಿನ್ಯೂಸ್ಲಿ ಪಬ್ಲಿಷ್ಡ್ ಬುಕ್ ಆಫ್ ದಿ ರೆಕಾರ್ಡ್ಸ್, ಅಂದರೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಮತ್ತು ಸುದೀರ್ಘವಾಗಿ ಮತ್ತು ನಿರಂತರವಾಗಿ ಪ್ರಕಟವಾಗ್ತಾ ಇರ್ತಕ್ಕಂಥ ಒಂದು ದಾಖಲೆಯ ಪುಸ್ತಕವಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇವರು ವೇರಿಯಸ್ ಫೀಲ್ಡ್ಸ್ಗಳಲ್ಲಿ ಈ ಒಂದು ದಾಖಲೆಗಳನ್ನು ರೆಕಗ್ನೈಸ್ ಮಾಡ್ತಾರೆ. ಎಜುಕೇಷನ್, ಲಿಟ್ರೇಚರ್, ಮೆಡಿಕಲ್ ಸೈನ್ಸ್, ಅಗ್ರಿಕಲ್ಚರ್, ಡಿಫೆನ್ಸ್. ಸೊ ಅದಾದಮೇಲೆ ವಿ ಹ್ಯಾವ್ ಸ್ಪೋರ್ಟ್ಸ್, ನೇಚರ್, ರೇಡಿಯೋ, ಅಡ್ವೆಂಚರ್, ಸಿನಿಮಾ, ಬಿಸ್ನೆಸ್. ಸೊ ಈ ರೀತಿಯ ಅನೇಕ ಕ್ಷೇತ್ರಗಳಲ್ಲಿ ಈ ಒಂದು ಅಡ್ವೆಂಚರ್ಸ್ ಅಥವಾ ದಾಖಲೆಗಳನ್ನು ಅವರು ರೆಕಗ್ನೈಸ್ ಮಾಡ್ತಾರೆ. ಸೊ ಇದನ್ನ ಓನ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಕೋಕೋ-ಕೋಲಾ. ಇದನ್ನ ಮಾಲೀಕತ್ವವನ್ನು ಕೋಕೋ-ಕೋಲಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ವತಿಯಿಂದ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಸೊ ದಿವ್ಯ ದೃಷ್ಟಿ.
ಚತುರ ಸಂಶೋಧನಾ ಪರಿಹಾರಗಳಿಂದ ಅಭಿವೃದ್ಧಿಪಡಿಸಲಾಗಿದೆ. ಸೊ ಇದು ವೈಯಕ್ತಿಕ ವ್ಯಕ್ತಿಯ ಗುರುತಿಸುವಿಕೆಗಾಗಿ AI ಸಾಧನವಾಗಿದೆ. ದಿವ್ಯ ದೃಷ್ಟಿ ಮುಖ ಗುರುತಿಸುವಿಕೆಯೊಂದಿಗೆ ಯಾವ ವಿಶಿಷ್ಟ ವೈಶಿಷ್ಟ್ಯವನ್ನು ಸಂಯೋಜಿಸುತ್ತದೆ. ಸೊ ದಿವ್ಯ ದೃಷ್ಟಿ ಡೆವಲಪ್ಡ್ ಬೈ ಇಂಡಿಜಿನಿಯಸ್ ರಿಸರ್ಚ್ ಸೊಲ್ಯೂಷನ್ ಇಸ್ ಅನ್ ಇನ್ನೋವೇಟಿವ್ AI ಟೂಲ್ ಫಾರ್ ಪರ್ಸನಲ್ ಐಡೆಂಟಿಫಿಕೇಶನ್. ಅಂದರೆ ವ್ಯಕ್ತಿಗಳನ್ನು ಗುರುತಿಸಲಿಕ್ಕೆ ಡೆವಲಪ್ ಮಾಡಿರ್ತಕ್ಕಂಥ ಕೃತಕ ಬುದ್ಧಿಮತ್ತೆಯನ್ನು ಹೊಂದಿರತಕ್ಕಂಥ ಒಂದು ಸಾಧನವಾಗಿರುತ್ತೆ. ಸೊ ವಾಟ್ ಯೂನಿಕ್ ಫೀಚರ್ ಡಸ್ ದಿವ್ಯ ದೃಷ್ಟಿ ಇಂಟಿಗ್ರೇಟ್ ವಿತ್ ಫೇಸ್ ರೆಕಗ್ನಿಷನ್. ಅಂದರೆ ನಮ್ಮ ಮುಖವನ್ನು ಗುರುತಿಸುವುದರ ಜೊತೆಗೆ ಬೇರೆ ನಮ್ಮ ದೇಹದ ಯಾವ ಭಾಗಗಳನ್ನು ಅದು ಗುರುತಿಸುತ್ತದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ನಡಿಗೆ ಮತ್ತು ಅಸ್ಥಿ ಪಂಜರ ವಿಶ್ಲೇಷಣೆ, ಗೇಟ್ ಆ್ಯಂಡ್ ಸ್ಕೆಲಿಟಲ್ ಅನಾಲಿಸಿಸ್ ಅಂತ ಕರಿತೇವೆ. ಸೊ ನಮ್ಮ ಸ್ಕೆಲಿಟನ್ ಅನ್ನು ಅನಲೈಸಿಸ್ ಮಾಡುತ್ತೆ, ಬರೀ ಮುಖವನ್ನು ಮಾತ್ರವಲ್ಲ. ಸೊ ಯಾಕಂದರೆ ನಮ್ಮ ಅಸ್ಥಿ ಪಂಜರ ಬದಲಾಗಲ್ಲ, ಅದರ ಕಾನ್ಫಿಗರೇಷನ್ ಸೇಮ್ ಹಾಗೆ ಇರುತ್ತೆ. if not there is an accident or injury, so otherwise our skeleton will be same. so ಅದೇ ರೀತಿ ಇರೋದ್ರಿಂದ ಸೊ ಸ್ಕೆಲಿಟನ್ ಅನ್ನ ಕೂಡ ರೆಕಗ್ನೈಸ್ ಮಾಡ್ತಕ್ಕಂಥ ಒಂದು ದಿವ್ಯ ದೃಷ್ಟಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಈಗ ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ದಿವ್ಯ ದೃಷ್ಟಿ ಅಂತ ಕರಿತೇವೆ. ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಸ್ಟಾರ್ಟ್ಅಪ್ ಇಂಡಿಜಿನಿಯಸ್ ರಿಸರ್ಚ್ ಸೊಲ್ಯೂಷನ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಇಂಜಿನಿಯಸ್ ನಾಟ್ ಇಂಡಿಜಿನಸ್ ಇಂಜಿನಿಯಸ್ ರಿಸರ್ಚ್ ಸೊಲ್ಯೂಷನ್ ವತಿಯಿಂದ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡಲಿಕ್ಕೆ ಮೇಜರ್ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಡಾಕ್ಟರ್ ಶಿವಾನಿ ವರ್ಮಾ, ದ ವುಮೆನ್ ಆಂಟರ್ಪ್ರಿನರ್. ಸೊ ಮಹಿಳಾ ಉದ್ಯಮಿಯೊಬ್ಬರು ಇದನ್ನ ಡೆವಲಪ್ ಮಾಡಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಟರ್ನ ಮಾಡಿರ್ತಾರೆ. ಸೊ ಇದು ನಮ್ಮ ಗೇಟ್ ಮತ್ತೆ ಸ್ಕೆಲಿಟನ್, ಸೊ ನಮ್ಮ ಫೇಸ್ ರೆಕಗ್ನಿಷನ್ ಜೊತೆಗೆ ಅಂದರೆ ಮುಖವನ್ನು ಗುರುತಿಸುವುದರ ಜೊತೆಗೆ ನಮ್ಮ ಗೇಟ್ ಮತ್ತೆ ಸ್ಕೆಲಿಟನ್ ಅಸ್ಥಿ ಪಂಜರವನ್ನು ಕೂಡ ಗುರುತಿಸ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಅನ್ನ ನಾವು ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಅಂದ್ರೆ ನಮ್ಮ ಡಿಫೆನ್ಸ್ ಸೆಕ್ಟರ್ ಅಲ್ಲಿ, ರಕ್ಷಣಾ ಕ್ಷೇತ್ರದಲ್ಲಿ ಬಳಕೆ ಮಾಡಬಹುದಾಗಿರುತ್ತೆ. ಲಾ ಎನ್ಫೋರ್ಸ್ಮೆಂಟ್ ಅಂದ್ರೆ ಕಾನೂನು ಜಾರಿ ಮಾಡಲಿಕ್ಕೆ, ಅಪರಾಧಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಕಾರ್ಪೊರೇಟ್ಸ್ ಗಳಲ್ಲಿ ಬಳಸಬಹುದಾಗಿರುತ್ತೆ. ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಸಾರ್ವಜನಿಕ ಮೂಲ ಸೌಕರ್ಯಗಳಲ್ಲಿ ಈ ಒಂದು ಸಿಸ್ಟಮ್ ಅನ್ನ ಬಳಸಬಹುದಾಗಿರುತ್ತೆ. ಸೊ ಟೆಕ್ನಿಕಲ್ ಗೈಡೆನ್ಸ್ ಅಂದ್ರೆ ಇದನ್ನ ಡೆವಲಪ್ ಮಾಡಲಿಕ್ಕೆ ತಾಂತ್ರಿಕ ಮಾರ್ಗದರ್ಶನವನ್ನ ನೀಡಿರ್ತಕ್ಕಂಥವ್ರು ಯಾರು ಅಂದ್ರೆ ಸೆಂಟರ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ರೋಬೋಟಿಕ್ಸ್, ಮತ್ತೆ ಇದು DRDO ಲ್ಯಾಬೊರೇಟರಿ ಬೇಸ್ಡ್ ಇನ್ ಬೆಂಗಳೂರು. ಅಂದ್ರೆ ನಮ್ಮ ಬೆಂಗಳೂರಿನ DRDOದ ಒಂದು ಲ್ಯಾಬ್ ಇರುತ್ತೆ. ಸೊ ಆ ಒಂದು ಲ್ಯಾಬ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸೆಂಟರ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ರೋಬೋಟಿಕ್ಸ್ ಅಂತ ಕರಿತೇವೆ. ಸೊ ಇವರ ಮಾರ್ಗದರ್ಶನದಿಂದ ಡೆವಲಪ್ ಆಗಿರ್ತಕ್ಕಂಥ ಒಂದು ಸಿಸ್ಟಮ್ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಮಾರುಕಟ್ಟೆ ಬಂಡವಾಳೀಕರಣದಲ್ಲಿ ತೀಕ್ಷ್ಣವಾದ ಮರುಕಳಿಸುವಿಕೆಯ ನಂತರ ಜಾಗತಿಕ ಈಕ್ವಿಟಿ ಮಾರುಕಟ್ಟೆಗಳಲ್ಲಿ ಭಾರತವು ಯಾವ ಸ್ಥಾನವನ್ನು ಮರಳಿ ಪಡೆದುಕೊಂಡಿದೆ? ಫಾಲೋಯಿಂಗ್ ಅ ಶಾರ್ಪ್ ರಿಬೌಂಡ್ ಇನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಇಂಡಿಯಾ ಹ್ಯಾಸ್ ರೀಕ್ಲೈಮ್ಡ್ ವಿಚ್ ಪೊಸಿಷನ್ ಅಮಾಂಗ್ ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ನಲ್ಲಿ ಸೊ ಎಲೆಕ್ಷನ್ ಟೈಮಲ್ಲಿ ನಮ್ಮ ಒಂದು ಈಕ್ವಿಟಿ ಜಾಗತಿಕವಾಗಿ ಕಡಿಮೆ ಆಗಿತ್ತು, ಅಂದರೆ ಪೊಸಿಷನ್ ಒಂದು ಕಡಿಮೆ ಆಗಿತ್ತು. ಮತ್ತೊಮ್ಮೆ ನಾವು ರೀಕ್ಲೈಮ್ ಮಾಡ್ಕೊಂಡಿದ್ದೇವೆ. ಆ ರೀಕ್ಲೈಮ್ ಆಗಿರ್ತಕ್ಕಂಥ ಪೊಸಿಷನ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ನಾವು 4ನೇ ಸ್ಥಾನಕ್ಕೆ ವಾಪಸ್ ಬಂದಿರತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಐ ಆಮ್ ಟಾಕಿಂಗ್ ಅಬೌಟ್ ಈಕ್ವಿಟಿ ಮಾರ್ಕೆಟ್ಗೆ ಸಂಬಂಧಪಟ್ಟಿರುತ್ತೆ. ಅಂದರೆ ಸಿಂಪಲ್ ಆಗಿ ಹೇಳೋದಾದ್ರೆ ಸೊ ಈ ಒಂದು ಶೇರ್ ಮಾರ್ಕೆಟ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದರಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು US, 2 ಚೈನಾ, 3 ಜಪಾನ್ ಮತ್ತು 4ನೇ ಸ್ಥಾನದಲ್ಲಿ ನಾವು US ಅನ್ನು ನೋಡಬಹುದಾಗಿರುತ್ತೆ. ಫಾರ್ ಸಮ್ ಟೈಮ್ ಹಾಂಗ್ಕಾಂಗ್ ವಾಸ್ ಇನ್ ದ 4th ಪೊಸಿಷನ್, ಬಟ್ ಇಂಡಿಯಾ ನೌ ಅಗೇನ್ ರೀಕ್ಲೈಮ್ಡ್ ಇಟ್ಸ್ 4th ಪೊಸಿಷನ್ ಇನ್ ದ ವರ್ಲ್ಡ್. ಸೊ ಇದು ನಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ. ಸೊ ಇಂಡಿಯಾ ಹ್ಯಾಸ್ ಒನ್ಸ್ ಅಗೇನ್ ಓವರ್ಟೇಕನ್ ಹಾಂಗ್ಕಾಂಗ್. ಸೊ ನಮಗಿಂತ ಹಿಂದೆ ಇರ್ತಕ್ಕಂಥ ಹಾಂಗ್ಕಾಂಗ್ ನಮಗಿಂತ ಮುಂದೆ ಬಂದಿತ್ತು. ಸೊ ಮತ್ತೊಮ್ಮೆ ಭಾರತದ ರಾಷ್ಟ್ರ ಹಾಂಗ್ಕಾಂಗ್ ಅನ್ನ ಓವರ್ಟೇಕ್ ಮಾಡುವುದರ ಮುಖಾಂತರ ಸೊ ಈ ಒಂದು ಈಕ್ವಿಟಿ ಮಾರ್ಕೆಟ್ ಪೊಸಿಷನ್ ಅಲ್ಲಿ ಜಾಗತಿಕವಾಗಿ 4ನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಇಂಡಿಯಾಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹ್ಯಾಸ್ ಸೋರ್ಡ್ 10% ಟು $5.2 trillion, ಅಂದ್ರೆ 10% ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಂಗ್ಕಾಂಗ್ಸ್ ಮಾರ್ಕೆಟ್ ಕ್ಯಾಪ್ ಸ್ಟ್ಯಾಂಡ್ಸ್ ಅಟ್ $5.17 trillion, ಸೊ ಡೌನ್ ಟು 5.4%, ಅಂದ್ರೆ 5.4% ಇವರು ಡೌನ್ ಆಗಿರೋದ್ರಿಂದ ಸೊ ಭಾರತ ರಾಷ್ಟ್ರ ಮತ್ತೊಮ್ಮೆ 4ನೇ ಪೊಸಿಷನ್ ಅನ್ನ ಪಡೆದುಕೊಂಡಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಸೊ ಭಾರತೀಯ ಸೇನೆಯು ಇತ್ತೀಚೆಗೆ ನಾಗಾಸ್ತ್ರ 1 ಅನ್ನು ಸ್ವಾಧೀನಪಡಿಸಿಕೊಂಡಿದೆ. ಇದು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಆತ್ಮಹತ್ಯಾ ಡ್ರೋನ್ ಒಂದು ವಿಧವಾಗಿ ಯಾವುದನ್ನು ವಿನ್ಯಾಸಗೊಳಿಸಲಾಗಿದೆ? ದ ಇಂಡಿಯನ್ ಆರ್ಮಿ ಹ್ಯಾಸ್ ರೀಸೆಂಟ್ಲಿ ಅಕ್ವೈರ್ಡ್ ನಾಗಾಸ್ತ್ರ 1 ಅಂಡ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಸೂಸೈಡ್ ಡ್ರೋನ್ ಡಿಸೈನ್ಡ್ ಆಸ್ ಅ ಟೈಪ್ ಆಫ್ ಅನ್ನೋದು
ನಮ್ಮ ಪ್ರಶ್ನೆ ಆಗಿರುತ್ತೆ. ಅಂದರೆ ವೆರಿ ವೆರಿ ಸಿಂಪಲ್. ನಾವು ಮದ್ದುಗುಂಡುಗಳನ್ನು ಡ್ರಾಪ್ ಮಾಡಲಿಕ್ಕೆ ನಾವು ಬೇರೆ ಬೇರೆ ಮೆಥಡ್ಗಳನ್ನು ಯೂಸ್ ಮಾಡ್ತೀವಿ. ಅಂದರೆ ಏರ್ಕ್ರಾಫ್ಟ್ಸ್ಗಳಲ್ಲಿ ನಾವು ಹೋಗಿ ಮದ್ದುಗುಂಡುಗಳನ್ನು ನಾವು ಡ್ರಾಪ್ ಮಾಡಬೇಕಾಗಿರುತ್ತೆ. ಬಟ್ ಇವಾಗ ಏನು ಮಾಡಿರ್ತಾರೆ ಅಂದರೆ ಸೂಸೈಡ್ ಡ್ರೋನ್ಗಳನ್ನು ಡೆವಲಪ್ ಮಾಡಿರ್ತಾರೆ. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ನಾಗಸ್ತ್ರ ಅಂತ ಕರಿತೇವೆ. ಸೊ ಇದರ 1ನೇ ಸರಣಿಯನ್ನು ಲಾಂಚ್ ಮಾಡಿರ್ತಾರೆ. ಸೊ ಇದರಲ್ಲಿ ನಾವು ಆ ಡ್ರೋನ್ಗಳಲ್ಲಿ ಸಿಡಿತಲೆಗಳು ಅಥವಾ ವಾರ್ ಹೆಡ್ಸ್ ಅನ್ನು ಇಟ್ಟಿರ್ತಾರೆ. ಸೊ ಅದು ಯಾವ ಡಿಸಿಗ್ನೇಟೆಡ್ ಪ್ಲೇಸ್ ಏನಿರುತ್ತೆ ಸೊ ಅಲ್ಲಿಗೆ ಹೋಗಿ ಡ್ರೋನೇ ಬಿದ್ದೋಗ್ಬಿಡುತ್ತೆ. ಸೊ ಬಿದ್ದೋಗಿ ಅಲ್ಲಿ ಬ್ಲಾಸ್ಟ್ ಆಗಿ ಅಲ್ಲಿರ್ತಕ್ಕಂಥ ಮಿಲಿಟರಿ ಬೇಸಸ್ಗಳನ್ನು ಡೆಸ್ಟ್ರಾಯ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಈ ಒಂದು ಸಿಸ್ಟಮ್ ಅಲ್ಲಿ ಯೂಸ್ ಮಾಡಿರ್ತಕ್ಕಂಥ ಒಂದು ಟೆಕ್ನಾಲಜಿ ಅಥವಾ ಯಾವ ಆಧಾರದ ಮೇಲೆ ಇದು ವರ್ಕ್ ಆಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದನ್ನು ನಾವು ಕಾದು ಆಕ್ರಮಿಸುವ ಯುದ್ಧ ಸಾಮಗ್ರಿ ಅಂತ ಕರಿತೇವೆ. ಲಾಯ್ಟರಿಂಗ್ ಮ್ಯುನಿಷನ್ ಅಂತ ಕರಿತೇವೆ. ಅಂದರೆ ಲಾಯ್ಟರಿಂಗ್ ಅಂದರೆ ಸುಮ್ಮನೆ ತಿರುಗ್ತಾ ಇರುತ್ತೆ. ಸೊ ಅದಕ್ಕೆ ಯಾವಾಗ ಟಾರ್ಗೆಟ್ ಸಿಗುತ್ತೆ ಅಲ್ಲಿ ಹೋಗಿ ಡ್ರಾಪ್ ಆಗಿ ಅದನ್ನು ಡೆಸ್ಟ್ರಾಯ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಈ ಒಂದು ಸಿಸ್ಟಮ್ ಅನ್ನು ನಾವೇನಂತ ಕರಿತೀವಿ ಅಂದರೆ ನಾಗಸ್ತ್ರ 1 ಅಂತ ಕರಿತೇವೆ. ಸೊ ಇದರ ಮೊದಲ ಬ್ಯಾಚ್ ಅನ್ನ ನಮ್ಮ ಆರ್ಮಿ ಸ್ವೀಕರಿಸಿರುವ ಕಾರಣದಿಂದ ಸೊ ದಿಸ್ ಇಸ್ ಇನ್ ನ್ಯೂಸ್ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಅದರ ಚಿತ್ರವನ್ನು ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನು ನಾವು ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ GPS ಎನೇಬಲ್ಡ್ ಸೂಸೈಡ್ ಡ್ರೋನ್ ಅಂತ ಕರಿತೇವೆ. ಸೊ ಇದರಲ್ಲಿ GPS ಟೆಕ್ನಾಲಜಿಯನ್ನು ಇಲ್ಲಿ ಎನೇಬಲ್ ಮಾಡಿರ್ತಾರೆ. ಕಾರಣ ಏನು ಅಂದರೆ ಆ ಎಕ್ಸಾಕ್ಟ್ ಲೊಕೇಶನ್ ಅಲ್ಲಿ ಅದು ಡ್ರಾಪ್ ಆಗ್ತಕ್ಕಂಥದ್ದು ಅನಿವಾರ್ಯವಾಗಿರುವ ಕಾರಣದಿಂದ ಸೊ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಈ ರೀತಿಯ GPS ಎನೇಬಲ್ಡ್ ಡ್ರೋನ್ಗಳನ್ನು ಸೂಸೈಡ್ ಡ್ರೋನ್ಗಳನ್ನು ಈಗ ಮಿಲಿಟರಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಇದನ್ನು ನಾವು ನಾಗಸ್ತ್ರ 1 ಅಂತ ಕರಿತೇವೆ. ಸೊ ಇದೊಂದು ಸೂಸೈಡ್ ಡ್ರೋನ್ ಅಥವಾ ಆತ್ಮಹತ್ಯಾ ಡ್ರೋನ್ ಅಂತ ನಾವು ಕರಿಬೋದಾಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಎಕನಾಮಿಕ್ ಎಕ್ಸ್ಪ್ಲೋಸಿವ್ ಲಿಮಿಟೆಡ್. ಸೊ ಆ ಟೈಪ್ ಆಫ್ ಲಾಯ್ಟರಿಂಗ್ ಮ್ಯುನಿಷನ್ ಅಂದರೆ ಅಲ್ಲಿ ಅಲೆದಾಡುತ್ತಾ ಸೊ ಇದು ಶಸ್ತ್ರಾಸ್ತ್ರಗಳನ್ನು ಹೊಂದಿರತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಎಕನಾಮಿಕ್ ಎಕ್ಸ್ಪ್ಲೋಸಿವ್ ಲಿಮಿಟೆಡ್ ವತಿಯಿಂದ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ಡ್ರೋನ್ ಇರುತ್ತೆ ಸೊ ಡಿಸೈನ್ ಫಾರ್ ಪ್ರಿಸಿಷನ್ ಸ್ಟ್ರೈಕ್ಸ್ ಆನ್ ಎನಿಮಿ ಟಾರ್ಗೆಟ್ಸ್. ಅಂದರೆ ನಮ್ಮ ಶತ್ರುಗಳ ಒಂದು ಟಾರ್ಗೆಟ್ಸ್ ಏನಿರುತ್ತೆ ಸೊ ಅದನ್ನು ನಿಖರವಾಗಿ ಟಾರ್ಗೆಟ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಸೊ ಇದರ ಟೋಟಲ್ ವೆಯ್ಟ್ ಎಷ್ಟಿರುತ್ತೆ ಅಂದರೆ 9 kgs ಅಷ್ಟು ವೆಯ್ಟನ್ನು ಹೊಂದಿರುತ್ತೆ. ಸೊ ಇದು GPS ಸಿಸ್ಟಮ್ ಎನೇಬಲ್ಡ್ ಆಗಿರುತ್ತೆ. ಸೊ ನಮ್ಮ ಟಾರ್ಗೆಟ್ ಏನಿರುತ್ತೆ ಟಾರ್ಗೆಟ್ನ 2 ಮೀಟರ್ ರೇಡಿಯಸ್ನಲ್ಲಿ ಅಂದರೆ ಟಾರ್ಗೆಟ್ ಏನಿರುತ್ತೆ ಸೊ ಅದರ ನಿಖರವಾಗಿ 2 ಮೀಟರ್ ರೇಡಿಯಸ್ನಲ್ಲಿ ಡ್ರಾಪ್ ಆಗ್ತಕ್ಕಂಥ ಒಂದು ಮೆಥಡನ್ನು ಇಲ್ಲಿ ಡೆವಲಪ್ ಮಾಡಿರ್ತಾರೆ. ಸೊ ಇದರ ಸಹಿಷ್ಣುತೆ ಅಂದರೆ ಎಷ್ಟು ಟೈಮ್ ಅದು ಹಾರಾಡಬಲ್ಲದು ಅಂದರೆ 30 ನಿಮಿಷಗಳ ಕಾಲ ಅಂದರೆ 30 ಮಿನಿಟ್ಸ್ ಅದು ಫ್ಲೈ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ರೇಂಜಸ್ ಅಪ್ ಟು 30 ಕಿಲೋಮೀಟರ್ಸ್ ಅಂದರೆ 30 ನಿಮಿಷಗಳ ಕಾಲ 30 ಕಿಲೋಮೀಟರ್ ವ್ಯಾಪ್ತಿಯನ್ನು ಕ್ರಮಿಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಸೊ ಇದು 1 kg ಅಷ್ಟು ವಾರ್ ಹೆಡ್ಸ್ಗಳನ್ನು ಅಂದರೆ 1 ಕಿಲೋಗ್ರಾಮ್ ಆಫ್ ವಾರ್ ಹೆಡ್ಸ್ ಅಥವಾ ಸಿಡಿತಲೆಗಳನ್ನು ಕ್ಯಾರಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಸೊ ಇದರಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ವರ್ಷನ್ಸ್ ಇರುತ್ತೆ. ಅದರಲ್ಲಿ 2.2 kg ಅಷ್ಟು ಪೇಲೋಡ್ಗಳನ್ನು ಕ್ಯಾರಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಸೊ ಈ ಒಂದು ಡ್ರೋನ್ಸ್ ಏನಿರುತ್ತೆ ಸೊ ಸಪೋಸ್ ಆ ಒಂದು ಮಿಷನ್ ಏನಾದರೂ ಅಬಾರ್ಟ್ ಆದರೆ ಸಪೋಸ್ ಆ ಒಂದು ಟಾರ್ಗೆಟ್ ಅದಕ್ಕೆ ಸಿಗ್ತಾ ಇಲ್ಲ ಸೊ ಅದು ಡ್ರಾಪ್ ಆಗಲಿಕ್ಕೆ ಸಾಧ್ಯವಾಗದೇ ಇದ್ದಲ್ಲಿ ಸೊ ಅದು ನಮ್ಮ ಒಂದು ಬೇಸ್ ಕ್ಯಾಂಪ್ಗೆ ವಾಪಸ್ ಬರುತ್ತೆ. ಸೊ ಅದನ್ನು ನಾವು ರೀಯೂಸ್ ಮಾಡ್ಬೋದಾಗಿರುತ್ತೆ. ಸೊ ಅದು ಬ್ಲಾಸ್ಟ್ ಆದರೆ ಮಾತ್ರ ಅದು ಡೆಸ್ಟ್ರಾಯ್ ಆಗುತ್ತೆ. ಸೊ ಅದೇನಾದರೂ ಮಿಷನ್ ಅಬಾರ್ಟ್ ಆದಾಗ ಅದನ್ನು ನಾವು ವಾಪಸ್ ಕರೆಸಿಕೊಂಡು ಮತ್ತೊಮ್ಮೆ 2ನೇ ಕಾರ್ಯಾಚರಣೆಗೆ ನಾವು ಇದನ್ನು ಯೂಸ್ ಮಾಡ್ಬೋದಾಗಿರ್ತಕ್ಕಂಥ ಡ್ರೋನ್ ಆಗಿರುತ್ತೆ. ಸೊ ರವಿಚಂದ್ರನ್ ಅಶ್ವಿನ್ಸ್ ಆಟೋಬಯೋಗ್ರಫಿ. ಸೊ ರವಿಚಂದ್ರನ್ ಅಶ್ವಿನ್ ರವರು ತಮ್ಮ ಆಟೋಗ್ರಫಿಯನ್ನು ಈಗ ಪಬ್ಲಿಷ್ ಮಾಡಿರ್ತಾರೆ. ಸೊ ಅದಕ್ಕೆ ಐ ಹ್ಯಾವ್ ದಿ ಸ್ಟ್ರೀಟ್ಸ್ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಇದನ್ನು ಬರೀಲಿಕ್ಕೆ ಅಥವಾ ಕಂಪ್ಲೀಟ್ ಮಾಡಲಿಕ್ಕೆ ಇವರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಸಿದ್ಧಾರ್ಥ್ ಮೋಂಗಾ ಅಂತಕ್ಕಂಥವ್ರು. ಇವರ ಒಂದು ಲೈಫ್ ಬಿಫೋರ್ ಕ್ರಿಕೆಟ್ ಅಂದರೆ ಕ್ರಿಕೆಟ್ಗಿಂತ ಮುಂಚೆ ಅವರು ಏನೇನು ಎಕ್ಸ್ಪೀರಿಯನ್ಸನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಸೊ ಚಿತ್ರಿಸ್ತಕ್ಕಂಥ ಒಂದು ಆತ್ಮಕಥನ ಇದಾಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಡೇ ಆಫ್ ಫ್ಯಾಮಿಲಿ ರೆಮಿಟೆನ್ಸ್ ಅಂದರೆ ಫ್ಯಾಮಿಲಿ ರೆಮಿಟೆನ್ಸ್ನ ಅಂತಾರಾಷ್ಟ್ರೀಯ ದಿನ. ಇದರ ಅರ್ಥ ಏನು ಅಂದರೆ ಸೊ ವಿದೇಶದಲ್ಲಿ ದುಡಿತಾ ಇರ್ತಕ್ಕಂಥ ನಮ್ಮ ಕುಟುಂಬಸ್ಥರು ನಮಗೆ ಕಳಿಸ್ತಕ್ಕಂಥ ಹಣವನ್ನು ಗೌರವಿಸಲಿಕ್ಕೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ದಿನವನ್ನು ಪ್ರತಿ ವರ್ಷ ಜೂನ್ 16ನೇ ತಾರೀಕು ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಡೇ ಆಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 710. ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಇಲ್ಲಿಗೆ ಸೊ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ PDO ಮತ್ತು VOOಗೆ ಸಂಬಂಧಪಟ್ಟಂತೆ ತರಗತಿಗಳನ್ನು ನ್ಯೂ ಬ್ಯಾಚನ್ನು
27th ಇದೇ ತಿಂಗಳು 27ನೇ ತಾರೀಕು ಲಾಂಚ್ ಮಾಡ್ತಾ ಇದ್ದೇವೆ. 100 ದಿನಗಳ ಟ್ರೈನಿಂಗ್ ಇರುತ್ತೆ. ಸೊ ಅದರಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಅಂದರೆ ಓಲ್ಡ್ ಸಿಲೆಬಸ್, ನ್ಯೂ ಸಿಲೆಬಸ್ ಎಲ್ಲವನ್ನು ಹೇಳ್ಕೊಡ್ತೇವೆ. ಸ್ಟಡಿ ಮೆಟೀರಿಯಲನ್ನು ಕೊಡ್ತೇವೆ, ಟೆಸ್ಟ್ ಸೀರೀಸನ್ನು ಕಂಡಕ್ಟ್ ಮಾಡ್ತೇವೆ. ಸೊ 100 ದಿನಗಳಲ್ಲಿ ಎಂಟೈರ್ ಸಿಲೆಬಸ್ಸನ್ನು ನಿಮಗೆ ಹೇಳಿಕೊಡಲಾಗುತ್ತೆ. ಸೊ ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಣುಕು ಪರೀಕ್ಷೆಗಳನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ಯಾರು ಆಲ್ರೆಡಿ ಕೋಚಿಂಗನ್ನು ಮುಗಿಸಿರ್ತಾರೆ ಸೊ ಅವರು ಕೇವಲ ಅಣುಕು ಪರೀಕ್ಷೆಗಳನ್ನು ಕೂಡ ತೆಗೆದುಕೊಳ್ಬೋದಾಗಿರುತ್ತೆ. ಯಾರಿಗೆ ಇನ್ನೂ ಕೋಚಿಂಗ್ ಆಗಿರೋದಿಲ್ಲ ಅವರು ಕೋಚಿಂಗ್ ಪ್ಲಸ್ ಸ್ಟಡಿ ಮೆಟೀರಿಯಲ್ ಮತ್ತು ಅಣುಕು ಪರೀಕ್ಷೆಗಳನ್ನು ಎಲ್ಲವನ್ನ ನೀವು ಜ್ಞಾನಗಂಗೋತ್ರಿ ಸಂಸ್ಥೆಯಿಂದ ಪಡೆಯಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ಇವತ್ತಿನ ಪ್ರಚಲಿತ ಘಟನೆಗಳನ್ನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಸೊ ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.